ಗುರುಭ್ಯೋ ನಮಃ. ಆಜನ್ಮಚೀರ್ಣ ಬಹುದೋಷಿಣ ಈಶ ಜಾತೋ ತ್ವತ್ಪಾದನೀರಜಯುಗಂ ಹೃದಿ ಕುರ್ವತೋಲ್ಪಂ ದೇವಾಪರಾಧಮನವೇಕ್ಷ್ಯ ಚ ವೀಕ್ಷ್ಯ ಭಕ್ತಂ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ. ಕರುಣಾಪೂರ್ಣ ಹೃದಯ ಶಂಖಚಕ್ರಗದಾಧರ ಅಮೃತಾನಂದಪೂರ್ಣಾಭ್ಯಾಂ ಲೋಚನಾಭ್ಯಾಂ ಲೋಕಯ. ಚಾರು ಚರಣ ತೋರಿ ನನಗೆ ಪಾರುಗಾಣಿಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಇವತ್ತಿನ ಋಷಿ ಚಿಂತನೆಯಲ್ಲಿ ಔರ್ವ ಮಹರ್ಷಿಗಳ ಬಗ್ಗೆ ಯಥಾಮತಿಯಾಗಿ ತಿಳಿಯೋಣ. ಪುರಾಣೋಕ್ತವಾಗಿ ಬಂದಂತಹ ಆ ಒಂದು ಔರ್ವ ಮಹರ್ಷಿಗಳ ಬಗ್ಗೆ ನಮ್ಮ ಒಂದು ಮತಿಗೆ ಯಥಾಯೋಗ್ಯತವಾಗಿ ಋಷಿಗಳ ಒಂದು ಅವರ ಜೀವನ ಚರಿತ್ರೆಯ ಒಂದೊಂದು ಭಾಗವು ನಮಗೆ ಒಂದು ಪಾಠವಾಗಿ ಪರಿಣಮಿಸುತ್ತೆ. ಅವರು ಕೂತ್ರು, ನಿಂತರು, ಎದ್ರು, ಓಡಾಡಿದ್ರು, ಇದು ಎಲ್ಲವೂ ಯಾವ ರೀತಿ ಅಂದರೆ ಭಗವಂತನ ಅನುಗ್ರಹ ಪಡೆದಿದ್ದಾರೆ ಅಂದರೆ ಅವರ ಜೀವನವೇ ನಮಗೆ ಒಂದು ಪಾಠವಾಗುತ್ತೆ. ಅವರ ಒಂದು ಸಂದರ್ಭಗಳನ್ನು ನಾವು ಪ್ರತಿನಿತ್ಯ ನೆನೆಸಿಕೊಳ್ತಾ ಇದ್ರೆ ಆ ನಮ್ಮ ಜೀವನದಲ್ಲಿ ಆ ಒಂದು ಪರಿಪಾಠ ನಮಗೆ ಗೊತ್ತಿಲ್ಲದಂತೆ ನಮಗೆ ಆ ಒಂದು ಬರ್ತಾ ಹೋಗುತ್ತೆ. ನಮಗೆ ಯಾರು ಕೋಲ್ ಹಿಡ್ಕೊಂಡು ಮಹಾಭಾರತದಲ್ಲಿ ಒಂದು ಕಡೆ ಹೇಳ್ತಾರೆ, ತತ್ವಾಭಿಮಾನಿಗಳು ಹೇಗೆ ರಕ್ಷಣೆ ಮಾಡ್ತಾರೆ ನಮ್ಮನ್ನ, ದೇವತೆಗಳು ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅಂದರೆ, ನಾವೀಗ ನಮ್ಮ ಮನೆ ಮುಂದೆ ನೋಡಿ ಹಸುನ ಕರ್ಕೊಂಡು ಅವನ ಹಿಂದೆ ಒಂದು ಕೋಲ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಪಶುಪಾಲ, ಅವನು ರಕ್ಷಕ. ಆ ರೀತಿ ಅವನನ್ನು ನೋಡಿದಾಗ ನಾವು ಕೈ ಮುಗಿಬೇಕು. ಮಹಾಭಾರತದ ಶ್ಲೋಕ ನಮಗೆ ನೆನಪಾಗಬೇಕು. ಹೇಳ್ತಾರೆ ಅಲ್ಲಿ ಮಹಾಭಾರತದಲ್ಲಿ ವೇದವ್ಯಾಸರು, ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತು ಯಂತು ರಕ್ಷಿತುಮಿಚ್ಛಂತಿ ಬುದ್ಧಿಯಾ ಸಂಯೋಜಯಂತಿ ತಂ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ನಿಮ್ಮಿಂದಲೇ ನನ್ನ ಇಡೀ ಜೀವನ. ಹೀಗೆ ನಾವು ಕೆಟ್ಟದಾಗ್ಲಿ ಒಳ್ಳೆಯದಾಗ್ಲಿ ಎಲ್ಲವೂ ತತ್ವಾಭಿಮಾನಿ ದೇವತೆಗಳಲ್ಲಿ ಮುಖ್ಯಪ್ರಾಣ ನಿಂತು ಆ ಮುಖ್ಯಪ್ರಾಣನಲ್ಲಿ ಭಗವಂತನೇ ಮಾಡಿಸ್ತಿದ್ದಾನೆ. ಈಗ ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ತು ಅಂದರೆ ನಮ್ಮನ್ನ ಈ ಪಶುಪಾಲ ಒಂದು ಕೋಲ್ ಇಟ್ಕೊಂಡು ಹೀಗೆ ಹೋಗು ಹಾಗೆ ಹೋಗು ಅಂತ ಆ ಕುಯಿ ಮಂದೆ, ಆ ಹಸುವಿನ ಮಂದೆಯನ್ನ ಹೇಗೆ ಕರೆದುಕೊಂಡು ಅವನು ಮುಂದೆ ಹೋಗ್ತಾನೋ ಹಾಗಲ್ಲ ತತ್ವಾಭಿಮಾನಿಗಳು ಕೋಲ್ ಹಿಡ್ಕೊಂಡು ಕೂತ್ಕೊಳ್ಳಲ್ಲ. ಜ್ಞಾನಿಗಳು ಅಷ್ಟೇ. ನಾವಿಷ್ಟು ಋಷಿ ಮುನಿಗಳ ಚಿಂತನೆ ಮಾಡ್ತಿದೀವಿ, ಯಾರು ನಮ್ಮನ್ನ ಶಿಕ್ಷೆಗೊಳೆ ಪಡಿಸಿ ನಾನು ಹೇಳಿದಂತೆ ನೀನು ಕೇಳುವಂತ ಅಧಿಕಾರ ನಮಗೆ ಚಲಾಯಿಸೋದಿಲ್ಲ. ಆದರೆ ಋಷಿ ಮುನಿಗಳ ಚಿಂತನೆಯೇ ನಮಗೆ ತತ್ವಾಭಿಮಾನಿ ದೇವತೆಗಳು ಕೊಡ್ತಿರ್ತಕ್ಕಂಥ ವರ ಅಂತ ನಾವು ತಿಳಿಬೇಕು. ಅಂದ್ರೆ ಅವ್ರು ಹೇಳ್ತಾರೆ, ನ ದೇವ ದಂಡಮಾದಯ, ಹಾಗಿಲ್ಲ. ತತ್ವಾಭಿಮಾನಿಗಳು ಎಂತು ರಕ್ಷಿತು ಮಿಚ್ಛಂತೆ, ಅವರು ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಅವ್ರ ಮನಸ್ಸು ಮಾಡಿದರೆ ಅದಕ್ಕಾಗಿ ಎಂತು ರಕ್ಷಿತು ಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ನೀವು ಋಷಿಗಳ ಚಿಂತನೆಯನ್ನ ಮಾಡ್ರಪ್ಪ. ಋಷಿಗಳಲ್ಲಿ ಭಗವಂತ ಅವರು ಋಷಿಗಳಿಗೆ ಸಂಪೂರ್ಣ ಅನುಗ್ರಹ ಮಾಡಿದ್ದಾನೆ, ಜೊತೆಗೆ ಅವರಲ್ಲಿ ನಿಂತು ನಿಚ್ಚಳವಾಗಿ ಹೊಳಿತಾ ಇದ್ದಾನೆ. ಅದಕ್ಕೆ ನೀವು ಅವರಲ್ಲಿ ನಿಂತಿರ್ತಕ್ಕಂಥ ಭಗವಂತನಿಗೆ ಅವರಿಗೆ ಮಾಡಿದ ನಮಸ್ಕಾರ ನೇರವಾಗಿ ದೇವನಿಗೆ ತಲುಪತ್ತೆ. ಅಧಿಷ್ಠಾನ ಬಹಳ ಮುಖ್ಯವಾಗತ್ತೆ. ಹಾಗಾಗಿ ನಾವು ತೆರೆದ ಮನಸ್ಸಿನಿಂದ, ತೆರೆದ ಹೃದಯದಿಂದ, ಕಿವಿ ಇರ್ಬೋದು, ನಾಲಿಗೆ ಇರ್ಬೋದು, ಮನಸ್ಸಿರ್ಬೋದು, ಹೃದಯ ಇರ್ಬೋದು, ಎಲ್ಲವನ್ನ ಹೇಗೆ ನಮ್ಮ ಮನೆಗೆ ಒಬ್ಬ ದೊಡ್ಡವ್ರು ಬರ್ತಾರೆ ಅಂದ್ರೆ ಮನೆಯಲ್ಲಿರೋ ಪ್ರತಿಯೊಂದು ಮೂಲೆ ಒಂದು ಹಬ್ಬ, ವರಮಹಾಲಕ್ಷ್ಮಿ ಅನಂತ ಅಂದ್ರೇನೆ ಮನೆಯೆಲ್ಲ ಸ್ವಚ್ಛ ಮಾಡ್ತೀವಿ. ಅಲ್ಲಿ ವರಮಹಾಲಕ್ಷ್ಮಿ ನಮ್ಮ ರೂಮಿಗೆ ಬರಲ್ಲ ಅಥವಾ ನಮ್ಮ ಹಾಲಿಗೆ ಬರಲ್ಲ, ನಾವು ಎಲ್ಲಿ ಕೂಡಿಸ್ತೀವಿ ಅಲ್ಲಿ ಸ್ವಚ್ಛ ಮಾಡಿದ್ರೆ ಸಾಕಲ್ವಾ ಅಂದ್ರೆ ಇಡೀ ಮನೆಯನ್ನ ಸ್ವಚ್ಛಗೊಳಿಸ್ತೀವಿ. ಅಂದ್ರೆ ಏನು, ನಮ್ಮ ಇಡೀ ಇಂದ್ರಿಯಗಳು, ನಮ್ಮ ದೇಹದ ಎಲ್ಲ ಇಂದ್ರಿಯಗಳ ಸ್ವಚ್ಛತೆಯನ್ನ ಮಾಡಿಕೊಂಡು ಔರ್ವ ಮಹರ್ಷಿಗಳನ್ನ ನಾವಿವತ್ತು ಒಳಗಡೆ ಬರಮಾಡಿಕೊಳ್ಳೋಣ. ಹರಿವಂಶ ಹೇಳುತ್ತೆ ಔರ್ವ ಮಹರ್ಷಿಯ ಬಗ್ಗೆ. ಆ ಒಂದು ಏನು ಹೇಳುತ್ತೆ ಅನ್ನೋದನ್ನ ನಾವು ಕೇಳೋಣ. ಹಿಂದೆ ದೇವಾಸುರರಿಗೆ ಯುದ್ಧ ನಡೀತಾ ಇತ್ತು. ಆಗ ಇಂದ್ರದೇವರು ದೈತ್ಯರ ಮೇಲೆ ತಾಮಸವೆಂಬ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಅದರ ತಾಮಸ ಅನ್ನುವ ಒಂದು
ಅಸ್ತ್ರ ಪ್ರಯೋಗ ಮಾಡಿದಾಗ ಅದರ ಪ್ರಭಾವದಿಂದ ರಣರಂಗದಲ್ಲಿ ಸಂಪೂರ್ಣವಾಗಿ ಕತ್ತಲೆ ಬಂದು ಬಿಡುತ್ತೆ. ಆ ಅಸ್ತ್ರದ ಪ್ರಭಾವದಿಂದ ಸೂರ್ಯ ಇದ್ದೇ ಇದ್ದಾನೆ, ಆದರೆ ಆ ತಾಮಸವೆಂಬ ಅಸ್ತ್ರ ಆ ರೀತಿ ಕತ್ತಲೆ ಮಾಡ್ತು. ಆಗ ಆ ಅಸ್ತ್ರಕ್ಕೆ ಪ್ರತಿಯಾಗಿ ಮಯ ಏನ್ ಮಾಡ್ತಾನೆ, ಮಹಾಮಾಯೆಯೊಂದನ್ನ ಸೃಷ್ಟಿ ಮಾಡ್ತಾನೆ. ಆಗ ಅದನ್ನ ಆ ಮಹಾಮಾಯೆ ಅಂದ್ರೆ ಏನು, ಔರ್ವ ಅನ್ನುವಂಥ ಅಗ್ನಿಯನ್ನ ಒಬ್ಬರು ಕಂಡು ಹಿಡಿದಿರ್ತಾನೆ. ಆ ದೇವತೆಗಳು ಔರ್ವಾಗ್ನಿಯಿಂದ ಸಂತಪ್ತರ ಮೊದಲೇ ಕತ್ತಲೆ, ಅದರಲ್ಲಿ ಅಗ್ನಿ ಸುಡುತ್ತಾ ಇದೆ. ಏನು ಮಾಡೋದಕ್ಕೆ ಗೊತ್ತಾಗದೆ ವರುಣನ ಬಳಿಗೆ ಎಲ್ಲ ದೇವತೆಗಳು ಹೋಗ್ತಾರೆ. ಆಗ ವರುಣದೇವ ಔರ್ವನ ವಿಷಯವನ್ನ ಹೇಳ್ತಾನೆ. ನೋಡಿ ಎಲ್ಲಿಂದ ಬಂದಿದೆ, ವರುಣದೇವರು ಹೇಳಿದಂತು ಹರಿವಂಶದಲ್ಲಿ ಬರುತ್ತೆ. ಔರ್ವನ ಬಗ್ಗೆ ಹೇಳ್ತಾರೆ. ವರುಣದೇವರು ಊರ್ವ ಅನ್ನುವನು ಭೃಗು ಋಷಿಗಳ ಮಗನಾಗಿದ್ದಾನೆ. ಅವನು ಒಮ್ಮೆ ಉಗ್ರವಾದ ತಪಸ್ಸನ್ನ ಮಾಡ್ತಾ ಪ್ರಾರಂಭ ಮಾಡಿಬಿಟ್ಟ. ಆಗ ತಪೋಮಗ್ನಾದಂತಹ ಋಷಿಗಳ ಬಳಿ ಎಲ್ಲ ಬೇರೆ ಎಲ್ಲ ಋಷಿಗಳು ಬರ್ತಾರೆ. ಅಪ್ಪ, ನೀನದು ಒಳ್ಳೆಯ ವಂಶ ಇದೆ, ನೀನು ಕೇವಲ ಈ ರೀತಿ ಈ ಒಂದು ವಂಶವನ್ನು ಬೆಳೆಸದೆ ನೀನೊಬ್ಬನೇ ಈಗ ಉಳ್ಕೊಂಡಿರೋದು. ಈ ವಂಶದಲ್ಲಿ ನೀನು ಆ ವಂಶವನ್ನು ಬೆಳೆಸುವಂತಹ ಪ್ರಯತ್ನ ಅಂದರೆ ಗೃಹಸ್ಥನಾಗದೆ ನೀನು ನೀ ಹೀಗೆ ತಪಸ್ಸು ಮಾಡ್ತಾ ಕೂತ್ಕೊಂಡು ನಿನ್ನ ಒಂದು ಸಾಧನೆಯಲ್ಲಿ ನೀನು ತೊಡಕೊಂಡ್ರೆ ನಿನ್ನ ತೇಜಪೂರ್ಣವಾದಂತಹ ಒಂದು ಏನು ತೇಜಸ್ಸಿದೆಯಲ್ಲ ನಿನ್ನೊಂದಿಗೆ ಅದು ಕೊನೆಯಾಗಿ ಬಿಡತ್ತೆ. ಹಾಗಾಗಿ ನೀನು ವಂಶದ ಒಂದು ಇದಕ್ಕೆ ಕ್ಷಯವಾಗದಂತೆ ನೋಡಿಕೋ ಅಂತ ಬಂದು ಎಚ್ಚರಿಸ್ತಾರೆ. ಆಗ ಊರ್ವ ಏನ್ ಮಾಡ್ತಾನೆ, ತನ್ನ ತೊಡೆಯನ್ನ ಯಜ್ಞೇಶ್ವರನ ಮೇಲೆ ಇಟ್ಟು ಒಂದು ದರ್ಭೆಯಿಂದ ಮಥಿಸ್ತಾನೆ. ಇದೆಲ್ಲವೂ ಹೇಗೆ ಅನ್ನೋದು ನಮಗೆ ಪ್ರಶ್ನೆ ಬರುತ್ತೆ. ನಾವು ಕೇಳುವಾಗ ಅವ್ರು ಹಿಂಗೆ ಮಾಡಿದ್ರು, ನಮಗೆ ಒಂಚೂರು ಹಿಂಗೆ ಬೆಂಕಿ ಮುಟ್ಟಕ್ಕಾಗಲ್ಲ. ಆದರೆ ಯಜ್ಞೇಶ್ವರನ ಮೇಲೆ ತನ್ನ ತೊಡೆಯನ್ನ ಇಟ್ಟು ದರ್ಭೆಯಿಂದ ಮಥಿಸಿದ. ಅದನ್ನ ಈಗ ನಾವು ನಮ್ಮ ಯಥಾಮತಿಯಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬಹುದೇ ಹೊರತು ನಮಗೆ ಇದು ಅರ್ಥವಾಗೇ ಬಿಡತ್ತೆ ಅಂತ ಹೇಳೋದ ಕಾಲ. ವೇದ ಕಾಲದ ಮಹರ್ಷಿಗಳು ಅವರ ಜೀವನ ಕ್ರಮವು ಬಹಳವಾಗಿ ವಿಭಿನ್ನವಾಗಿತ್ತು, ಅದನ್ನು ನಾವು ತಿಳಿಬೇಕು. ಆಗ ಉರು ಅಂದ್ರೆ ತೊಡೆ, ಆ ತೊಡೆಯಿಂದ ಜನಿಸಿದ್ದು ಒಬ್ಬ ತೇಜಪುಂಜವಾದಂತಹ ಒಬ್ಬ ಜನಿಸ್ತಾನೆ. ಅವನಿಗೆ ಔರ್ವ ಅಂತ ಖ್ಯಾತಿಯಾಗ್ತಾನೆ. ಔರ್ವ ಅಂತ ಖ್ಯಾತಿಯಾಗಿ ಅಗ್ನಿ ಸ್ವರೂಪನಾದ ಅವನು ಸ್ವರ್ಗ ಚುಂಬಿಗಳಾದಂತಹ ಮಹಾಜ್ವಾಲೆಗಳಿಂದ ವರ್ಧಿಸ್ತಾ ಹೋಗ್ತಾನೆ. ಅಗ್ನಿ ಏನಪ್ಪ, ಇಂತಹ ಅಗ್ನಿ ಏನು, ಸಾಮಾನ್ಯ ಅಗ್ನಿ ಹೊತ್ಕೊಂಡ್ರೆ ಒಂದು ಸ್ವಲ್ಪ ಮೇಲೆ ಬರುತ್ತೆ ಅದರ ಜ್ವಾಲೆ, ಆದರೆ ಇವನ ಜ್ವಾಲೆ, ಔರ್ವನ ಜ್ವಾಲೆ ಸ್ವರ್ಗದವರೆಗೂ ಅದು ದಾಟಿ ಬಿಡುತ್ತಂತೆ. ಆಗ ಆ ಬ್ರಹ್ಮದೇವರು ಬಂದು ಔರ್ವನ ಋಷಿಗೆ ಹೇಳ್ತಾರೆ, ನಿನ್ನ ಮಗ ಒಡವಾನಲ್ಲ ಅಂತ ಹೇಳಿ ಖ್ಯಾತನಾಗ್ಲಪ್ಪ, ಜಲರೂಪವಾದಂತಹ ಹವಿಸನ್ನ ಭಕ್ಷಿಸಲಿ ಅಂತ ಹೇಳಿ ಸಮುದ್ರದಲ್ಲಿ ವಾಸವಾಗಿರು ಅಂತ ಹೇಳಿ ಬ್ರಹ್ಮದೇವರು ಆಜ್ಞೆ ಮಾಡ್ತಾರೆ. ಪ್ರಳಯ ಕಾಲದಲ್ಲಿ ನನಗೆ ಇವನು ಸಹಾಯಕವಾಗಿ ಎಲ್ಲರನ್ನ ಭಕ್ಷಿಸಲಿ. ಪ್ರಳಯ ಕಾಲದ ಅಗ್ನಿ, ಒಡವಾಗ್ನಿ, ಅದು ಸಮುದ್ರದಲ್ಲಿ ಇದೆ. ಆ ಔರ್ವನು ಅದರಂತೆ ಸಮುದ್ರದಲ್ಲಿ ಬಡವಾಗ್ನಿಯ ರೂಪದಲ್ಲಿ ಸೇರಿದ. ಆಗ ಈ ಘಟನೆ ನಡೆಯುವಾಗ ಅಲ್ಲಿ ಹಿರಣ್ಯಕಶಿಪನೆಂಬ ರಾಕ್ಷಸನು ಇದ್ದ. ಅವನು ಊರ್ವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಔರ್ವನಿಗೆ ನನ್ನನ್ನು ಭೃತ್ಯನನ್ನಾಗಿ ಸ್ವೀಕರಿಸುವಂತ ಪ್ರಾರ್ಥನೆ ಮಾಡಿದಾಗ ಆ ಊರ್ವ ಸಂತೋಷನಾಗಿ ಇಂಧನವೇ ಇಲ್ಲದಂತೆ ದಗದಗಿಸುವಂತಹ ಮಾಯಾಜ್ವಾಲೆಯನ್ನ ಹಿರಣ್ಯಕಶಿಪುವಿಗೆ ಅನುಗ್ರಹ ಮಾಡ್ತಾನೆ. ಇಂಧನವೇ ಇಲ್ಲ. ಈಗ ನಾವು ಇಂಧನ, ಒಂದು ಸೌದೆ ಇರಬೇಕು, ಒಂದು ಇಜ್ಜಿಲಿ ಇರಬೇಕು, ಏನೋ ಇದ್ರೆ ತಾನೇ ಅಗ್ನಿನ ನಾವೊಂದು ಮರದ ಕಟ್ಟಿಗೆ ಇರಬೇಕು, ಕಟ್ಟಿಗೆ ಮಥನದಿಂದ ತಾನೇ ಅಗ್ನಿ ಇದಾಗೋದು. ಆದರೆ ಏನೂ ಇಲ್ಲದೆ, ಇಂಧನವೇ ಇಲ್ಲದೆ ಧಗಧಗಿಸುವಂತಹ ಮಾಯಾಜ್ವಾಲೆಯನ್ನ ಇವತ್ತು ಹಿರಣ್ಯಕಶಿಪುವಿಗೆ ಅನುಗ್ರಹಿಸಿದ. ಹೀಗೆ ಔರ್ವಾಗ್ನಿ ಅನ್ನೋದು ಆ ಮಯಜ್ವಾಲೆಯು ಸ್ವಲ್ಪ ಕಾಲ ರಾಕ್ಷಸರ ವಶದಲ್ಲಿ ಇತ್ತು. ಅವರಿಗೆ ಯುದ್ಧದಲ್ಲೆಲ್ಲ ಸಹಾಯ ಮಾಡ್ತಿತ್ತು. ಇದ್ದಕ್ಕಿದ್ದಂತೆ ಯುದ್ಧದಲ್ಲಿ ನಾವು ಸೋಲ್ತೀವಿ ಅಂದಾಗ ಆ ಒಂದು ಅಗ್ನಿಯನ್ನ ಮಾಡಿ ಕತ್ತಲೆ, ಅಗ್ನಿ ಎಲ್ಲವೂ ಬಂದಾಗ ಅದು ಗೊತ್ತಿ ಇವರ ಯಾವ ರೀತಿಯ ಶ್ರಮವೂ ಇಲ್ಲದೆ ಶತ್ರುಗಳನ್ನ ಸಂಹಾರ ಮಾಡಿ ಬಿಡ್ತಿತ್ತು. ಆಗ ಊರ್ವ ಹೇಳ್ತಾನೆ, ಹಿರಣ್ಯಕಶಿಪು ಜೀವಿಸಿರೋರಿಗೆ ಮಾತ್ರನೇ ಈ ಒಂದು ಅಗ್ನಿ ರಾಕ್ಷಸರ ವಶದಲ್ಲಿದೆ ಅಂತ ಹೇಳಿ ಒಂದು ವರವನ್ನ ಕೊಟ್ಟಿದ್ದ. ಆಮೇಲೆ ಅದು ಸಮುದ್ರದಲ್ಲಿ ಸೇರಿ ಅಲ್ಲಿ ಸ್ಥಿರವಾಗಿ ಇವತ್ತಿಗೂ ಒಡವಾಗ್ನಿ ಅಲ್ಲಿ ಸಮುದ್ರದೊಳಗೆ ಇದೆ. ಸಮುದ್ರದ ಒಂದು
ನೀರು ಈಗ ಪ್ರಳಯ ಕಾಲದಲ್ಲಿ ಇಡೀ 14 ಲೋಕಗಳು ಜಲದಲ್ಲಿ ಮುಳುಗತ್ತೆ ಅಂತ ನಾವು ಕೇಳಿದ್ದೀವಿ. ಆದರೆ ಇವತ್ತು ಇದು ಸೃಷ್ಟಿಯ ಇದು ಏನು ಸ್ಥಿತಿಕಾಲ, ಈ ಸ್ಥಿತಿಕಾಲದಲ್ಲಿ ಅದು ಎಲ್ಲ ಇಡೀ ಈಗ ಜಲಾವೃತ. ನಾವು ಸುನಾಮಿ ಅಂತ ಕೇಳಿದ್ವಿ, ಸುನಾಮಿ ಬಂದಾಗಲೇ ಸ್ವಲ್ಪ ಸಮುದ್ರ ಹರಿದಾಗಲೇ, ನದಿ ಹರಿದಾಗಲೇ ನಮಗೆ ತಡ್ಕೊಳಕ್ಕಾಗಿಲ್ಲ, ನಮ್ಮ ಜನಜೀವನ ಅಸ್ತವ್ಯಸ್ತ ಆಯಿತು. ಇನ್ನು 14 ಲೋಕಗಳು ಅದು ಸುಡುತ್ತೆ ಅಂತ ಹೇಳ್ತಾರಲ್ಲ, ಅಂತ ಅಗ್ನಿಯನ್ನ ದೇವರು ನೋಡಿ, ಸೃಷ್ಟಿ ಸ್ಥಿತಿ ಲಯ ಆದಿ ಮಧ್ಯ ಅಂತ್ಯ ಎಲ್ಲವನ್ನ ಭಗವಂತ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾನೆ. ಕೊನೆಗೆ ಸಂಹಾರಕ್ಕೆ ಬೇಕಾದ ಅಗ್ನಿಯು ನಮಗೆ ಈಗ ನಮ್ಮೊಂದಿಗೆ ಇದೆ. ಆದರೆ ದೇವನಾಜ್ಞೆ ಇಲ್ಲದೆ ಏನು ಮಾಡೋದಕ್ಕಾಗದೆ ಸುಮ್ಮನೆ ಇದೆ. ಅದು ತನಗೆ ಕೆಲಸ, ತನಗೆ ಯಾವ ಕಾಲಕ್ಕೆ ಕೆಲಸ ಕೊಟ್ಟಿದ್ದಾನೋ ಆ ಕಾಲಕ್ಕೆ ಕೆಲಸ ಮಾಡುತ್ತೆ. ನಾವು ಅನ್ಕೋತೀವಿ ಎಲ್ಲವೂ ನಮ್ಮ ಅಧೀನ. ನೋಡಿ, ಹೇಳ್ತಾ ಇರ್ತೀವಿ, ಇರಿ ಒಂದು ಅರ್ಧ ಗಂಟೆಯಲ್ಲಿ ಅಡುಗೆ ಮಾಡಿಬಿಡ್ತೀನಿ ಅಂತ. ಒಲೆನೇ ಹೊತ್ಸಕ್ಕಾಗಲ್ಲ ಎಷ್ಟೋ ಸಲ. ಅಯ್ಯೋ ಕಟ್ಟಿಗೆ ಇದಾಗಿದೆ, ಹಸಿಯಾಗಿದೆ, ನೋಡಿ ಅರ್ಧ ಗಂಟೆಯಲ್ಲಿ ಸಾಮಾನ್ಯವಾಗಿ ಮಾಡ್ತೀವಿ ಅಂಥದ್ದು. ನಾವು ಮಾಡ್ತೀವಿ ಅನ್ನೋ ಅಹಂಕಾರದಿಂದ ಒಳಗೆ ಹೋದ್ವಿ ಅಂದರೆ ಆಯಿತು, ಅವತ್ತು ಒಲೆ ಹೊತ್ಸೋದಿಕ್ಕೆ ಅರ್ಧ ಗಂಟೆ ಆಗೋಗಿರುತ್ತೆ. ಹಾಗೆ ಯಾವುದೇ ಆಗಲಿ ಅದು ನಮ್ಮ ಅಧೀನದಲ್ಲಿಲ್ಲ. ನಾವು ತಿಳಿಬೇಕು, ದೇವ ಅದರೊಳಗೆ ನಿಂತು ಪ್ರಚೋದನೆ ಮಾಡಿಸಿದರೆ ಅದು ನಾವು ಅದರಿಂದ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಸಾಧ್ಯ. ಪುರಾಣಾಂತರದಲ್ಲಿ ಔರ್ವ ಋಷಿಗಳ ಬಗ್ಗೆ ಮತ್ತೊಮ್ಮೆ ಒಂದು ಉಪಾಖ್ಯಾನ ಬರುತ್ತೆ. ಚವನ ಮತ್ತು ಆ ಋಷಿಯ ಪುತ್ರರು ಔರ್ವರು ಅಂತ ಅಲ್ಲಿ ಹೇಳ್ತಾರೆ. ಹಿಂದೆ ಕೃತವೀರ್ಯ ಅನ್ನೋ ಒಬ್ಬ ಧರ್ಮಾತ್ಮನಾದಂತಹ ರಾಜ ಇದ್ದ, ವೇದ ಕಾಲದ ರಾಜ. ಅವನು ಭೃಗು ಋಷಿಗಳ ಒಂದು ಶಿಷ್ಯನಾಗಿರ್ತಾನೆ. ಯಜ್ಞಯಾಗಗಳಲ್ಲಿ ತನ್ನ ಐಶ್ವರ್ಯವನ್ನೆಲ್ಲವನ್ನ ಭೃಗು ವಂಶದವರಿಗೆ ದಾನ ಮಾಡಿಬಿಟ್ಟಿದ್ದ. ಯಾರು? ಅವನು ಕೃತವೀರ್ಯನೆಂಬ ಧರ್ಮಾತ್ಮನಾದಂತಹ ರಾಜ. ನೋಡಿ, ಹಿಂದೆ ಎಲ್ಲ ರಾಜ ಅಂದ್ರೇನೆ ಧರ್ಮಾತ್ಮನಾದ ರಾಜರಿಗೆ ಒಬ್ಬ ರಾಜ ಇದ್ದ ಅಂತ ನಾವು ಕಥೆ ಹೇಳ್ತೀವಿ. ಆದರೆ ನಿಜವಾಗಿ ಧರ್ಮಾತ್ಮನಾದಂತಹ ರಾಜ ಇದ್ದ ಅಂತಾನೆ ಹಿಂದೆ ವೇದ ಕಾಲದಲ್ಲಿ ಎಲ್ಲರೂ ಧರ್ಮದಿಂದಲೇ ರಾಜ್ಯಭಾರ ಮಾಡ್ತಿದ್ದಂತಹ ಕಾಲ ಅದು. ಆಗ ಏನಾಯ್ತು, ಒಮ್ಮೆ ಕೃತವೀರ್ಯ ತಾನು ಎಲ್ಲವನ್ನ ದಾನ ಮಾಡಿಬಿಟ್ಟಿದ್ದಾನೆ. ಐಶ್ವರ್ಯ ಸಂಪತ್ತು ಏನೇನಿದೆಯೋ ಎಲ್ಲ ಭೃಗು ವಂಶದವರಿಗೆ ಕೊಟ್ಟು ಬಿಟ್ಟಿದ್ದಾನೆ. ಆದರೆ ಅವರು ಮುಂದೆ ಆ ಕೃತವೀರ್ಯನ ನಂತರ ಬಂದ ರಾಜರು ಅವನಷ್ಟು ಶಕ್ತಿವಂತರಾಗಿರಲಿಲ್ಲ. ಈಗ ನಾವಿವಾಗ ನಮ್ಮ ಜೀವನದಲ್ಲಿ ನೋಡ್ತಾ ಇರ್ತೀವಿ, ತಾತ ಬರ್ಕೊಟ್ಬಿಟ್ಟಿರ್ತಾನೆ ಮನೇನ, ಒಂದು ಸೈಟ್ ಮಾಡ್ಕೊಳ್ಳಿ, ನೀವು ತಗೊಳ್ಳಿ, ಮಾರು ಬಿಡ್ತಾರೆ. ಆದರೆ ಮೊಮ್ಮಕ್ಕಳು ಬರ್ತಾರೆ, ನಮ್ಮ ತಾತ ಅವ್ರ ಮೊಮ್ಮಕ್ಕಳಿಗೆ ಅದನ್ನು ಅಷ್ಟೊಂದು ಸಂಪಾದನೆ ಮಾಡೋ ಯೋಗ್ಯತೆ ಇರೋದಿಲ್ಲ. ನಮ್ಮ ತಾತ ಬರ್ಕೊಟ್ರು, ನಾವು ಸೈನೇ ಮಾಡಿಲ್ಲ, ನಮ್ಮ ಅನುಮತಿ ಇಲ್ಲದೆ ಕೊಟ್ಟಿದ್ದಾರೆ ಅಂತ ಕೇಸ್ ಹಾಕ್ಬಿಡ್ತಾರೆ. ಹೀಗೆ ನೋಡಿ, ಇದು ಇವತ್ತಿಂದಲ್ಲ, ವೇದ ಕಾಲದ. ಅಂದರೆ ಆಗಲೂ ರಾಜಸರು ಇದ್ರು, ತಾಮಸರು ಇದ್ರು, ಸಾತ್ವಿಕರು ಇದ್ರು. ಹಾಗೆ ಇಲ್ಲಿ ಏನಾಯಿತು, ಆ ಧರ್ಮ ಮಾರ್ಗದಿಂದ ಧನವನ್ನು ಸಂಪಾದನೆ ಮಾಡಲಾರದೆ ಮುಂದೆ ಬಂದವರು, ಕೃತವೀರ್ಯನಿಂದ ಮುಂದೆ ಬಂದವರು ಮಾಡಲಾರದೆ ಏನು ಐಶ್ವರ್ಯ ಭಾರ್ಗವರಲ್ಲಿ ಸೇರಿ ಹೋಗಿದೆ ಅಂತ ಭಾವಿಸಿ ಅವರ ಐಶ್ವರ್ಯವನ್ನು ನಾವು ಲೂಟಿ ಮಾಡೋಣ. ನಮ್ಮವರೇ ತಾನೇ ಕೊಟ್ಟಿದ್ದು, ಅವ್ರು ಕೊಟ್ಟಿರ್ಬೋದು, ಈಗ ನಮಗೆ ಬೇಕು ಅಂತ ಹೇಳಿ ಆ ಭೃಗು ವಂಶದವರ ಹತ್ರ ಇದ್ದ ಐಶ್ವರ್ಯವನ್ನೆಲ್ಲ ಅವರು ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟರು. ಆಗೇನಾಯ್ತು, ಐಶ್ವರ್ಯ ಕೃತವೀರ್ಯನ ಹೈಹಯ ವಂಶದ ರಾಜಕುಮಾರರು ದೋಚ್ತಾ ಇದ್ದಾರೆ ಅಂತ ಸುಳುವು ಸಿಕ್ಕಿದ ತಕ್ಷಣ ಭೃಗು ವಂಶದ ಬ್ರಾಹ್ಮಣರು ಎಲ್ಲೆಲ್ಲಿದ್ರೋ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲು ಹಲವಾರು ಉಪಾಯಗಳನ್ನು ಅನುಸರಿಸ್ತಾರೆ. ಕೆಲವರು ತಮ್ಮ ಧನವನ್ನು ಭೂಮಿಯಲ್ಲಿ ಹೂತಿಟ್ರು, ಕೆಲವರು ಬೇರೆ ಬೇರೆ ವಂಶದವರಿಗೆ ತಮ್ಮ ಆ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟುಬಿಟ್ರು. ಯಾಕೆಂದರೆ ದಾನವಾಗಿ ಕೊಟ್ಟಿದ್ದು ಮುಂದೆನೂ ಅದು ಒಂದು ರೀತಿಯ ರಕ್ಷಣೆ. ಧನವನ್ನು ನಾವು ಅನ್ಕೋತೀವಿ, ನಮ್ಮ ಹತ್ರ ದುಡ್ಡಿದೆ ಅಂದರೆ FD ಹಾಕಬೇಕು, ನಮ್ಮ ಹತ್ರ ಅದು ಬ್ಯಾಂಕಲ್ಲಿ ಇಡಬೇಕು, ಅಥವಾ ನಮ್ಮ ಬೀರೋನಲ್ಲಿ ಇಟ್ಟು ಬೀಗ ಹಾಕಬೇಕು, ಒಡವೆ ಮಾಡಿಸ್ಕೋಬೇಕು, ಇದರಿಂದ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಧನವನ್ನು ಅಂತ ಭ್ರಮೆಯಲ್ಲಿ ಇರ್ತೇವೆ. ಆದರೆ ಅದು ರಕ್ಷಣೆ ಎಲ್ಲಿವರೆಗೂ ರೀ? ನೀವು ಎಷ್ಟೇ FD ಹಾಕಿರಿ, ಎಷ್ಟೇ ಒಡವೆ ಮೇಲೆ ಹಾಕಿರಿ, ನಿಮಗೆ ಕಷ್ಟ ಬಂತು ಅಂದರೆ ಎಲ್ಲವೂ ಕೊಡಬೇಕಾದಂಥ ಪರಿಸ್ಥಿತಿ ಬರಬಹುದು. ಆದರೆ ನೀನು ದಾನ ಮಾಡಿದಂಥದ್ದು ಇದೆಯಲ್ಲ, ಅದು ಎಂದೂ ನಿನ್ನ ಬಿಟ್ಟು ಹೋಗೋದಿಲ್ಲ. ಮುಂದಿನ ಜನ್ಮಕ್ಕೂ, ಈ ಜನ್ಮದಲ್ಲೂ ಆ ದಾನ ಮಾಡಿ ತುಂಬ ಅತ್ಯಂತ ದಾನ ಮಾಡಿದರೆ ಈ ಜನ್ಮದಲ್ಲೂ ಸುಖ, ಮುಂದಿನ ಜನ್ಮದಲ್ಲೂ ಸುಖ. ಅದು ನಮಗೆ ಒಳ್ಳೆಯ ಪುಣ್ಯ ಕರ್ಮವಾಗಿ ಜನ್ಮಗಳಲ್ಲಿ ಒಂದು ಸುಖ ಪ್ರಾಪ್ತಿ. ನಾನಿವತ್ತೇನು ದಾನ ಮಾಡಿದ್ದೇನೆ, ಯಾವ ಹಂತದಲ್ಲಿ, ಈಗ 30 ವರ್ಷದಲ್ಲಿ, 50 ವರ್ಷದಲ್ಲಿ, ಕೆಲವೊಬ್ರಿಗೆ ನೋಡಿ 80 ವರ್ಷದಲ್ಲಿ ತಾಯಿ ಮನೆ ಆಸ್ತಿನೋ ಅಥವಾ ಇನ್ನೇನೋ ಒಂದು ಆಸ್ತಿ ಬರುತ್ತೆ.
ಬರುತ್ತೆ. ನಮಗೆ ಅನಿಸ್ತಾ ಇರುತ್ತೆ, ಅಯ್ಯೋ ಪಾಪ ಅವ್ರಿಗೆ ಇನ್ನೂ ಚಿಕ್ಕ ವಯಸ್ಸಲ್ಲೇ ಬಂದಿದ್ರೆ ಇನ್ನೂ ಎಲ್ಲ ಒಳ್ಳೆ ಧರ್ಮ ಮಾಡ್ಕೋಬೋದಿತ್ತು ಅಂತ. ಇಲ್ಲ, ನಾವು ಜನ್ಮಾಂತರದಲ್ಲಿ ಯಾವ ವಯಸ್ಸಿನಲ್ಲಿ ದಾನ ಮಾಡಿರ್ತೀವೋ ಅದೇ ವಯಸ್ಸಲ್ಲೇ ನಮಗೆ ದೇವ ಕೊಡೋದು. ನಾವು ಯಾವ ವಯಸ್ಸಲ್ಲಿ ನಾವು 60 ವರ್ಷಕ್ಕೆ ಮಾಡಿದರೆ ಮುಂದೆ ನಾವು ಹುಟ್ಟಿದಾಗ 60 ವರ್ಷಕ್ಕೆ ನಮಗೆ ಧನ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ನೋಡಿ, ಚಿಕ್ಕ ಮಕ್ಕಳ ಕೈಯಲ್ಲಿ ನಾವು ಆ ದಾನ ಧರ್ಮಗಳನ್ನು ಯಾಕೆ ಮಾಡಿಸ್ಬೇಕು? ಈಗ ಹುಟ್ಟುತ್ತಾನೆ ಕೆಲವೊಂದು ಮನೆ ಮಕ್ಕಳನ್ನ ನಾವು ನೋಡಿದ್ದೀವಿ, ಹುಟ್ಟುವಾಗಲೇ ಅವರಿಗೆ ಅವರ ಒಂದು ಹೆಸರಿನಲ್ಲಿ ಒಂದು ಮನೆ ತಗೋತಾರೆ, ಒಂದು ಅವರ ಹೆಸರಿನಲ್ಲಿ ಒಂದು ಜಮೀನು ಖರೀದಿ ಮಾಡ್ತಾರೆ. ಹೇಗೆ ಸಾಧ್ಯ? ಆ ಮಗು ಇನ್ನೂ ಆಗ ತಾನೇ ಕಣ್ಣು ಬಿಟ್ಟಿದೆ, ಆದರೆ ಅದಕ್ಕೆ ಬಂತು, ಆಸ್ತಿ ಬಂತು, ಅದರ ಹೆಸರು ಅದು ಸೆಟಲ್ ಆಯಿತು. ಹುಟ್ಟಿ ಬೆಳೆದು ಓದಿ ಅಧಿಕಾರ ತಗೊಂಡಲ್ಲ, ಹುಟ್ಟುವಾಗಲೇ ಸೆಟಲ್ ಆಗೋಗಿದೆ. ಅಂಥದ್ದೆಲ್ಲ ಹೇಗೆ ಅಂದರೆ ಜನ್ಮಾಂತರದಲ್ಲಿ ದಾನ ಮಾಡಿರ್ತಾರೆ, ಅದು ಆ ಸಮಯದಲ್ಲಿ ಅವರಿಗೆ ಸಿಗತ್ತೆ ಅಂತ ನಾವು ಕೇಳಿದ್ದೀವಿ. ಹೀಗೆ ದಾನ ಮಾಡಿಬಿಟ್ರು ಭೃಗು ವಂಶದವರೆಲ್ಲ, ದಾನ ಮಾಡಿ ಅದನ್ನು ಸಂರಕ್ಷಣೆ ಮಾಡಿದ್ರು ಅಂತ ಹೇಳೋದಕ್ಕೆ ಬಂದೆ. ಈಗ ತಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಹಣವನ್ನು ನಮಗೆ ಕೊಟ್ಟಿಲ್ವಲ್ಲ ಅಂತ ಹೇಳಿ ಅವರಿಗೆ ರಾಜರಿಗೆ ಕೋಪ ಬಂತು. ಆಗ ಬ್ರಾಹ್ಮಣರು ಎಷ್ಟೇ ಒಂದು ವಧಾರ್ಹರು, ಧರ್ಮದ ರೀತಿಯಿಂದ ಬ್ರಾಹ್ಮಣನಿಗೆ ಬೈಯಲೂಬಾರದು, ಹೊಡೆಯೋದಲ್ಲ, ಅವನಿಗೆ ಮನಸ್ಸಿಗೆ ನೋವಾಗುವಂತೆ ಮಾಡಿದರೆ ಬ್ರಹ್ಮಹತ್ಯ ಬರುತ್ತೆ ಅಂತ ನಾವು ಕೇಳಿದ್ದೀವಿ. ಆದಾಗ ಅಷ್ಟೆಲ್ಲ ಇದ್ದರು ಕ್ಷತ್ರಿಯರು ಏನು ಮಾಡಿದ್ರು? ಬ್ರಾಹ್ಮಣರ ಪರಿವಾರದವ್ರನ್ನೆಲ್ಲ ಕಡಿದು ಹಾಕಿ, ಅಂದರೆ ಸಂಹಾರ ಮಾಡಿ, ಹೇಗೆ ಕ್ಷತ್ರಿಯರನ್ನೆಲ್ಲ ಒಂದು ಪರಶುರಾಮ ಸಂಹಾರ ಮಾಡಿದ್ನೋ, 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ನೋ, ಈಗ ಅದೇ ಕ್ಷತ್ರಿಯರೆಲ್ಲ ಬ್ರಾಹ್ಮಣರನ್ನು ಸಂಹಾರ ಮಾಡೋದಕ್ಕೆ ಪ್ರಾರಂಭ ಮಾಡೇ ಬಿಟ್ರು. ಕೋಪದಲ್ಲಿ ಕುರುಡಾಗ್ಬಿಟ್ಟಿದ್ರು ಅವರು. ಆಗ ಹೆಂಗಸರು ಮಕ್ಕಳು ಅನ್ನೋ ವಿವೇಚನೆ ಇಲ್ಲದೇನೆ ಧರ್ಮ ಮಾರ್ಗದಲ್ಲಿ ಬಿಟ್ಟು ಅಧರ್ಮಿಗಳಾದವರು ಅಂತ ರಾಜರು ಏನಾಯಿತು, ಇವರೆಲ್ಲರ ವಂಶವನ್ನು ನಾಶ ಮಾಡಿಬಿಡಬೇಕು, ಇವರು ನಮಗೆ ಕಷ್ಟ ಕಾಲದಲ್ಲಿ ಇವರು ಕೊಟ್ಟಿಲ್ವಲ್ಲ ಅನ್ನುವ ಒಂದು ರೋಷ ಇತ್ತು. ಆಗ ಏನು ಮಾಡಿದ್ರು? ಹೆದರಿಕೊಂಡ ಬ್ರಾಹ್ಮಣ ಅಷ್ಟು ಕ್ಷತ್ರಿಯನಷ್ಟು ಬಾಹುಬಲ ಇಲ್ಲ ಬ್ರಾಹ್ಮಣನಿಗೆ, ಮಂತ್ರಬಲ ಅಷ್ಟೇ ಬ್ರಾಹ್ಮಣನಿಗಿರೋದು. ಆದರೆ ಮಂತ್ರಬಲವನ್ನು ಉಪಯೋಗಿಸೋದಕ್ಕೆ ಇಚ್ಛಾ ಮಾಡಲಿಲ್ಲ. ಅವರು ಏನು ಮಾಡಿದ್ರು? ಓಡಿ ಹೋದರು, ಅಂದರೆ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಪ್ರಸಂಗದಲ್ಲಿ ಒಬ್ಳು ಸಾಧ್ವಿ ಇದ್ಲು. ಆಗ ಆ ಋಷಿ ಅಂತ ಹೇಳಿ ಆ ಸಾಧ್ವಿ ಈ ಭೃಗು ವಂಶವನ್ನು ಏನಾದರೂ ಮಾಡಿ ನಾನು ಉಳಿಸಲೇಬೇಕು. ನೋಡಿ, ಹೆಣ್ಣು ಮಕ್ಕಳಿಗೆ ಆ ರೀತಿಯ ಧಾರ್ಮಿಕವಾದಂತಹ ಹಠ ಬಂತು ಅಂದರೆ ಅವಳು ಎಂತಹ ಕೆಲಸವನ್ನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಅವಳು ತೋರಿಸಿಕೊಟ್ಟಿದ್ದಾಳೆ. ಅವಳು ತನ್ನ ಈ ವಂಶವನ್ನು ಏನಾದರೂ ಮಾಡಿ ಉಳಿಸಬೇಕು ಅಂತ ಹೇಳಿ, ಗರ್ಭವತಿಯಾಗಿದ್ದೇನೆ, ಈ ವಿಷಯ ಏನಾದರೂ ಕ್ಷತ್ರಿಯರಿಗೆ ತಿಳಿದ್ರೆ ನಾ ಭ್ರೂಣ ಗರ್ಭಿಣಿ ಸ್ತ್ರೀ ಅಂತಲೂ ನೋಡ್ದೇನೆ, ಅವರು ನಮ್ಮನ್ನು ಸಂಹಾರ ಮಾಡಿಬಿಡ್ತಾರೆ, ಅದರಿಂದ ಇದನ್ನು ನಾನು ಯಾರಿಗೂ ತಿಳಿಸಬಾರ್ದು ಅಂತ ಹೇಳಿ ತನ್ನ ಯೋಗ ಬಲ, ಸ್ತ್ರೀಯರಿಗೂ ಎಂತಹ ತಪಸ್ವಿನಿಯರಾಗಿರ್ತಿದ್ರು ಅಂದರೆ ನಾವು ಮುಂದೆ ನೋಡೋಣ. ಈಗ ಕೇವಲ ವೇದಕಾಲದ ಋಷಿಗಳ ಬಗ್ಗೆ ತಿಳಿತಿದ್ದೀವಿ, ಆದರೆ ಮೈತ್ರೇಯಿ, ಗಾರ್ಗಿ, ಮುಂದೆ ಬೇಕಾದಷ್ಟು ಜನ ಆ ತಪಸ್ವಿನಿಯರು ಇದ್ದರು. ಹಾಗೆ ಅವಳು ತುಂಬ ಒಳ್ಳೆಯ ತಪಸ್ವಿನಿಯಾಗಿದ್ಲು. ತನ್ನ ಯೋಗ ಬಲದಿಂದ ಆ ಗರ್ಭವನ್ನು ತನ್ನ ತೊಡೆಯೊಳಗೆ ಸೇರಿಸಿಬಿಟ್ಲು. ಅವಳು ತನ್ನ ತೊಡೆಯೊಳಗೆ ಸೇರಿಸಿಕೊಂಡು ಬಿಟ್ಟು, ಹೇಗೆ ಸಾಧ್ಯ? ನಮಗೆ ಅರ್ಥ ಆಗೋದೇ ಇಲ್ಲ. ಇವತ್ತಿನ ಕಾಲದಲ್ಲಿ ಗರ್ಭ ಒಂದು ಹಿಂದೆ ಒಂದು ನಾಡಿ ಮಿಡಿತದಿಂದ ಗರ್ಭಿಣಿಯ ಅಲ್ಲವ ಅಂತ ಹೇಳುವಂಥ ವಿದ್ಯೆ ನಮ್ಮಲ್ಲೇ ಇತ್ತು, ಮನುಷ್ಯರಲ್ಲೇ ಇತ್ತು. ಇವತ್ತಿನ ದಿನ 100 ಸ್ಕ್ಯಾನಿಂಗ್ ಹೇಳ್ತಾರೆ. ಸ್ಕ್ಯಾನಿಂಗಲ್ಲಿ ಬಂದ್ರೂ ಅದು ಅವರಿಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗಲ್ಲ. ಮಿಷಿನ್ ಅಲ್ವಾ ಅದು, ಇವನೇ ತಯಾರು ಮಾಡಿದಂತಹ ಯಂತ್ರ ಅದು, ಇವನಿಗೆ ಬುದ್ಧಿ ಕಳ್ಕೊಂಡಿದ್ದಾನೆ ಅಂದರೆ ಎಂತಹ ವಿದ್ಯೆ ಇತ್ತು ನಮ್ಮಲ್ಲಿ. ಅಂದರೆ ಆಯುರ್ವೇದದಲ್ಲಿ ಗರ್ಭಿಣಿಯ ಸ್ತ್ರೀಯರ ಆ ಒಂದು ನಾಡಿ ಮಿಡಿತದಿಂದ ಇವಳು ಗರ್ಭಿಣಿಯ ಅಲ್ವಾ ಅಂತ ಹೇಳಿಬಿಡ್ತಿದ್ರು. ಹಾಗೆ ಅವಳು ಅಂತಹ ಒಂದು ಗರ್ಭವನ್ನು ಒಳಗಡೆ ಗರ್ಭಕೋಶದಲ್ಲಿದ್ದಂತಹ ಮಗುವನ್ನು ತೆಗೆದು ತನ್ನ ತೊಡೆಯೊಳಗೆ ಸೇರಿಸಿಕೊಂಡು ಬಿಟ್ಟಿದ್ದಾಳೆ. ಇದು ಅವಳ ಜೊತೆಯಲ್ಲಿದ್ದಂತಹ ಒಂದು ಸ್ನೇಹಿತೆ, ತನ್ನ ಒಳಗೆ ತನ್ನ ಜೊತೆಯಲ್ಲಿದ್ದ ಸ್ನೇಹಿತೆ ನೋಡಿದ್ಲು. ಆ ಸ್ನೇಹಿತೆ ದುರಾಸೆಯಿಂದ ಹೇಗಿದ್ರೂ ನನಗೆ ಈಗ ಎಲ್ಲವನ್ನ ಇವ್ರನ್ನ ದುಷ್ಟರನ್ನ ಎದುರು ಹಾಕಿಕೊಳ್ಳಬಾರದು, ಈಗ ಅವ್ರು ಹೇಗಿದ್ರೂ ಸಂಹಾರ ಮಾಡ್ತಾ ಇದ್ದಾರೆ, ನನ್ನೂ ಒಂದಲ್ಲ ಒಂದು ದಿನ ಮಾಡ್ತಾರೆ, ಆದರೆ ನಾನು ಉಳ್ಕೋಬೇಕು ಅಂತಂದರೆ ನಾನು ಇವಳು ಈ ರೀತಿ ಮಾಡಿದಾಳೆ ಅಂತ ಕ್ಷತ್ರಿಯರಿಗೆ ತಿಳಿಸಿಬಿಡೋಣ, ಅವಾಗ ಅವರು ನನ್ನನ್ನು ಉಳಿಸ್ತಾರೆ. ನೋಡಿ, ಸ್ವಾರ್ಥದಿಂದ ಅವಳು ಏನು ಮಾಡಿದ್ಲು, ಇವಳ ಬಗ್ಗೆ ಆ ಕ್ಷತ್ರಿಯರ ಹತ್ರ ಹೋಗಿ ಹೇಳಿದ್ಲು, ಈ ರೀತಿ ಅವಳು ಈ ಥರ ಒಂದು ಗರ್ಭಿಣಿಯಾಗಿದ್ದಾಳೆ, ನೋಡ್ಕೊಳ್ಳಿ ಅವಳನ್ನ. ಆಗ ಇವಳನ್ನು ಅವರು
ಸಂಹಾರ ಮಾಡಿ ನೋಡಿ ಹೇಳಿದಳು. ಬ್ರಿಟಿಷರನಂತೆ ತಾವು ಬಂದಿದ್ದೋ ಹೇಗೆ ಬಂದ್ರೋ, ಆಮೇಲೆ ಇಡೀ ಸಾಮ್ರಾಜ್ಯವನ್ನೇ ಹೇಗೆ ಭಾರತವನ್ನೇ ಆಳ್ಬಿಟ್ಟು ಹೋದ್ರೋ, ಅದೇ ರೀತಿ ಇವಳು ಇಷ್ಟೆಲ್ಲ ಹೇಳಿದ್ರು ಇವಳು ಸಂಹಾರ ಮಾಡಿಬಿಟ್ರು. ಜೊತೆಗೆ ಇವಳನ್ನ ಉಡ್ಕೊಂಡು ಬಂದ್ರು, ಈ ಗರ್ಭಿಣಿ ಸ್ತ್ರೀಯನ್ನ, ಆ ಋಷಿಯನ್ನ. ಆಗ ಆ ಕ್ಷತ್ರಿಯರು ಬಂದಾಗ ಏನಾಯ್ತು, ಆ ಸಾಧ್ವಿ ಈ ಹಂತಕರನ್ನ ನೋಡಿ, ಸ್ವಾಮಿ ನನ್ನ ಪ್ರಯತ್ನ ಏನೇನಿತ್ತೋ ಅದೆಲ್ಲವನ್ನ ನಾನೇ ಮಾಡಿದ್ದೇನೆ ದೇವ, ಈ ಮಗುವನ್ನ ಉಳಿಸುವಂತಹ ಜವಾಬ್ದಾರಿ ನಿನ್ನದು, ಅಂತರ್ಯಾಮಿಯಾದ ಭಗವಂತನೇ. ಅವಳು ಕೇಳ್ತಾಳೆ, ತನ್ನ ಗರ್ಭಿಣಿ ಸ್ತ್ರೀ ಹೇಗೆ ಉತ್ತರಾದೇವಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ಲು, ಸ್ವಾಮಿ ನಾನು ಸುಟ್ಟು ಹೋಗ್ಲಿ, ಇದು ಪಾಂಡವರ ಕೊನೆಯ ಸಂತತಿ, ಇದನ್ನ ನನಗೇನಾದರೂ ಪರವಾಗಿಲ್ಲ, ನನ್ನ ಸಂತತಿಯನ್ನ ರಕ್ಷಣೆ ಮಾಡು. ತಾಯಿಯ ಸ್ವಭಾವ ಅದು. ಯಾವ ತಾಯಿಯಾಗಲಿ ತನ್ನ ಮಗುವ ಅಂತ ಬಂದ್ರೆ ತನ್ನ ಮಗುವನ್ನೇ ಕಾಪಾಡು ಸ್ವಾಮಿ ಅಂತ ಕೇಳುವಂತಹ ಆ ಒಂದು ಅತ್ಯಂತವಾದಂತಹ ಆ ಪ್ರೀತಿಯನ್ನು ತೋರಿಸುವಂತಹ ಅದು ಒಂದು ಪೊಸಿಷನ್, ಅದು ಒಂದು ಹಂತ ಸ್ಥಾನ ದೇವ ಕೊಟ್ಟರೆ ಅದು ಎಂಥ ಕಟುಕ ತಾಯಿ, ಕೆಟ್ಟ ಮಕ್ಕಳು ಇರ್ಬೋದು, ಕೆಟ್ಟ ತಾಯಿ ಎಂದೂ ಇರಲ್ಲ ಅನ್ನೋದು ಧರ್ಮದ ಮಾತು. ಆಗ ಅವಳು ತನ್ನ ಅಂತರ್ಯಾಮಿಯಾದ ಭಗವಂತನಿಗೆ ಸಂಪೂರ್ಣವಾದ ಒಂದು ಪ್ರಾರ್ಥನೆಯಿಂದ ಮೊರೆ ಇಟ್ಲು. ಆಗೇನಾಯ್ತು, ಆ ಮಗು ನೋಡ್ತಾ ಇತ್ತು, ಎಂಥ ದಿವ್ಯ ತೇಜಸ್ಸಿನ ಮಗು. ಚವನ ಮತ್ತು ಆ ಋಷಿಯ ಪುತ್ರರು ಅವ್ರವರು. ಆ ಒಂದು ಏನಾಯ್ತು, ಆ ತೊಡೆಯನ್ನ ತಾಯಿಗೆ ಹೇಗೆ ವಿಪತ್ತು, ತಾಯಿಗೆ ನೋಡಿ, ತಾಯಿ ಮಗುವಿನ ಮೇಲೆ ಇಷ್ಟು ಪ್ರೀತಿ ತೋರಿಸಿದ್ರೆ ಆ ಮಗು ಎಂಥ ಧೀರ ಮಗು ಅಂದ್ರೆ, ಆ ಮಗುವಿಗೆ ಗೊತ್ತಾಯ್ತು ತನ್ನ ತಾಯಿ ವಿಪತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ, ಅವಳನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಆ ಒಂದು ತೊಡೆಯನ್ನ ಸೀಳಿಕೊಂಡು ತಾನೇ ಹೊರಗೆ ಬಂದು ಮಧ್ಯಾಹ್ನದ ಸೂರ್ಯನಂತೆ ಅಸಾಧ್ಯವಾದಂತಹ ತೇಜಸ್ಸನ್ನು ಹೊಂದಿದೆ. ಆ ಮಗುವನ್ನು ನೋಡ್ತಿದ್ದಂತೆ ಆ ಕ್ಷತ್ರಿಯವರು ಯಾರ್ಯಾರು ಬಂದಿದ್ರು ಅವರೆಲ್ಲರ ಕಣ್ಣುಗಳು ಹಿಂಗಿ ಹೋಯ್ತು, ಕಣ್ಣೇ ಕಾಣಿಸ್ತಿಲ್ಲ. ಏನು ಮಾಡಕ್ ಸಾಧ್ಯ, ಇವ್ರನ್ನ ಕಣ್ಣೇ ಕಾಣಿಸ್ತಿಲ್ಲ. ಅಲ್ಲಿರ್ತಕ್ಕಂಥ ಒಬ್ರಿಗಲ್ಲ ಇಬ್ರಿಗಲ್ಲ, ಬಂದಿರ್ತಕ್ಕಂಥ ಗುಂಪಿನವರಿಗೆ ಕಾಣಿಸ್ತಾ ಇಲ್ಲ, ಹಾಗಾಗೋಯ್ತು. ಆಗ ಎಲ್ಲರೂ ಕಣ್ಣು ಕಾಣದೆ ಅಲ್ಲಿ ಏನು ಅಕ್ಕಪಕ್ಕದಲ್ಲಿತ್ತು, ಒಬ್ರು ಮೇಲೊಬ್ರು ಬಿದ್ದು, ಅಲ್ಲಿ ಇನ್ನೊಂದು ಹಳ್ಳ ಕೊಳ್ಳಗಳಲ್ಲೆಲ್ಲ ಬಿದ್ದು ಭ್ರಾಂತಿಯಿಂದ ದಿಗ್ಭ್ರಾಂತರಾಗ್ತಿದ್ದಾರೆ, ಏನು ಮಾಡೋದಕ್ಕೆ ತೋಚ್ತಿಲ್ಲ. ಆಗ ಸಾಧ್ವಿಯನ್ನೇ ಮೊರೆ ಹೋಗ್ತಾರೆ, ಅಮ್ಮ ನಿನ್ನನ್ನ ನಾವು ಗರ್ಭಿಣಿ ಸ್ತ್ರೀಯಾದ ನಿನ್ನನ್ನ ನಾವು ಸಂಹಾರ ಮಾಡಕ್ ಬಂದ್ವಿ, ಅದು ನಮ್ಮ ಮಹಾಪರಾಧವಾಯಿತು, ಕ್ಷಮಾ ಮಾಡು ಅಂತ ಕೇಳ್ತಾ ಇದ್ದಾರೆ. ಆಗ ಭಗವತಿ ನಿನ್ನ ಕರುಣೆಯಿಂದ ನಮಗೆ ಅವು ಹಿಂದೆ ಎಲ್ಲ ಸಾಧ್ವಿಗಳನ್ನ ಭಗವತಿ ಅಂತ ನಾವು ಎಲ್ಲ ಪುರಾಣಗಳಲ್ಲಿ ಕೇಳ್ತೇವೆ, ಭಗವಾನ್ ಅಂತ ಅನ್ನುವ ಒಂದು ಶಬ್ದದ ಇದನ್ನ. ಆದ್ರೆ ಹೆಣ್ಣು ಮಕ್ಕಳನ್ನ ತಪಸ್ವಿನಿಯರನ್ನ ಭಗವತಿ ಅಂತ ಕೂಗ್ತಾ ಇದ್ರು. ಈ ನಾರ್ತ್ ಕಡೆ ಎಲ್ಲ ಇವತ್ತಿಗೂ ಭಗವತಿ ಅಂತ ಕೂಗ್ತಾರೆ, ಆದ್ರೆ ಹೆಸರಿಡಿದು ಕೂಗೋದಿಲ್ಲ. ಎಂತಹ ಗೌರವ. ಭಗವತಿ ನಿನ್ನ ಕರುಣೆಯಿಂದ ನಮಗೆ ಕಣ್ಣು ಬರುವಂತೆ ಆಗಲಿ, ದಯಮಾಡಿ ನಮ್ಮ ಹೀನ ಕರ್ಮಗಳನ್ನೆಲ್ಲ ಬಿಟ್ಟು ಬಿಡ್ತೇವೆ, ಇನ್ನೆಂದೂ ನಾವು ಭೃಗುವಂಶದವರ ತಂಟೆಗೆ ಬರೋದಿಲ್ಲ, ನಮ್ಮನ್ನ ರಕ್ಷಣೆ ಮಾಡು. ಆಗ ಸಾಧ್ವಿ ಹೇಳ್ತಾಳೆ, ಅಂದ್ರೆ ಆ ಋಷಿ ಹೇಳ್ತಾಳೆ, ನಿಮ್ಮ ಈ ಸ್ಥಿತಿಗೆ ನಾನು ಕಾರಣ ಅಲ್ಲಪ್ಪ, ನನ್ನಿಂದ ಏನೂ ಇಲ್ಲ, ನನ್ನಲ್ಲಿ ಇರ್ತಕ್ಕಂಥ ಆ ಒಂದು ನನಗೆ ನಿಮ್ಮ ಮೇಲೆ ಏನು ಕೋಪ ಇಲ್ಲ, ಆದರೆ ನಿಮ್ಮ ಕುರಿತು ಕೋಪಗೊಂಡಿರೋದು ಆ ಶಿಶು ಅವ್ರವಾ ಅಂತ ಹೇಳಿ ಆ ಗರ್ಭದಲ್ಲಿಯೇ ವೇದಾಂಗಗಳನ್ನು ಅದು ತಿಳಿದಿತ್ತು. ವಂಶದ ನಿರ್ನಾಮ ಮಾಡಬೇಕು ಅಂತ ನೀನು ಹೊರಟಿದ್ದೀರಲ್ಲ, ಅದಕ್ಕಾಗಿ ನಿನ್ನ ಮೇಲೆ ಆ ಮಗು ಅತ್ಯಂತ ಕ್ರೋಧಗೊಂಡಿದೆ, ಅದರಿಂದ ಆ ಒಂದು ಈ ಸ್ಥಿತಿಯಿಂದ ನಿಮ್ಮನ್ನ ಪಾರು ಮಾಡೋದು ನಾನಲ್ಲ, ಆ ಮಗುವಿನಿಗೆ ನೀವು ಶರಣು ಹೋಗಿ. ಆಗ ಹೇಳ್ತಾರೆ, ಆ ರಾಜಕುಮಾರರೆಲ್ಲ ಆ ಶಿಶುವನ್ನ ನಾನಾ ವಿಧವಾಗಿ, ಮಹಾಭಾರತದಲ್ಲಿ ಇದೆಲ್ಲ ಬರುತ್ತೆ, ಶಿಶುವನ್ನ ನಾನಾ ವಿಧವಾಗಿ ಸ್ತೋತ್ರ ಮಾಡ್ತಾರೆ. ಆಗ ಶಿಶು ಸಂಪ್ರೀತಿಯಾಗಿ ಅವರೆಲ್ಲರಿಗೂ ಕಣ್ಣು ಬರುವಂತೆ ಆಯಿತು. ಆಗ ಆ ತಾಯಿ ಮತ್ತು ಮಗುವಿಗೆ ನಮಸ್ಕಾರ ಮಾಡಿ ಅವರೆಲ್ಲ ತಮ್ಮ ದೇಶಕ್ಕೆ ಹೊರಟು ಹೋದರು. ಆ ಬಾಲಕ, ಆ ಶಿಶುವೇ ಔರ್ವ ಮಹರ್ಷಿ, ತಾಯಿಯ ಊರು ತೊಡೆಯನ್ನ ಭೇದಿಸಿಕೊಂಡು ಬಂದಿದ್ದರಿಂದ ಅವರಿಗೆ ಔರ್ವ ಅಂತ ಹೇಳಿ ಪ್ರಸಿದ್ಧರಾದರು. ನಾವಿಲ್ಲಿ ಬದರಿ ನಾರಾಯಣನನ್ನ ನೆನಿಬೇಕು. ಹಿಂದೆ ನಾರಾಯಣ ದೇವರು ತಪಸ್ಸಿಗೆ ಕೂತಿರ್ತಾರೆ, ಇಂದ್ರದೇವರು ಎಲ್ಲರ ಈ ಅಪ್ಸರಾಸ್ತ್ರೀಯರನ್ನ ಕಳಿಸ್ತಾರೆ. ಆಗ ಆ ಭಗವಂತನ ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ಆ ಭಗವಂತ ಅವರೆಲ್ಲ ಬಂದಾಗ ಏನ್ ಮಾಡ್ತಾನೆ,
ಆ ಎಲ್ಲ ಅಪ್ಸರೆಯರು ತಮ್ಮ ಎಲ್ಲ ಹಾವಭಾವಗಳನ್ನು ತೋರಿಸಿದಾಗ ನಾರಾಯಣ ದೇವರು ತಮ್ಮ ತೊಡೆಯಿಂದ ಊರ್ವಶಿಯನ್ನ ಒಂದು ಹೆಣ್ಣು ಮಗುವನ್ನು ಸೃಷ್ಟಿ ಮಾಡಿ, ಊರ್ವಶಿ ಇವತ್ತಿಗೂ ಸ್ವರ್ಗದಲ್ಲಿ ಹೋದ್ರೆ ನಮಗೆ ಭೇಟಿ ಆಗಬಹುದು ಊರ್ವಶಿ, ಆದರೆ ನಾವು ಹೋಗಿ ಬಂದು ಹೇಳುವಂತಹ ಯೋಗ್ಯತೆ ನಮ್ಮದಲ್ಲ ಅಷ್ಟೇ. ಆದರೆ ಊರ್ವಶಿ ಇವತ್ತಿಗೂ ಇಂದ್ರದೇವರಿಗೆ ನಾರಾಯಣ ದೇವರು ಕೊಟ್ಟ ಕಾಣಿಕೆ ತಗೋ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಎಲ್ಲರಿಗಿಂತ ಹೆಚ್ಚು ಸೌಂದರ್ಯವತಿಯಾದಂಥ ಊರ್ವಶಿಯನ್ನ ನಾರಾಯಣ ದೇವರು ಕೊಟ್ಟುಬಿಟ್ಟಿದ್ದಾರೆ. ಆಗ ಅವರ ಸುದ್ದಿಗೆ ಮತ್ತೆ ಇಂದ್ರದೇವರು ಊರ್ವಶಿಯ ಜನ್ಮ ಆಗ್ಬೇಕಾಗಿದೆ. ನಾವು ಇಂದ್ರದೇವರನ್ನ ತಪ್ಪು ತಿಳಿಬಾರ್ದು. ನೋಡಿ, ಅವ್ರು ಯಾವಾಗೂ ಜಲಸ್ಸು. ಎಂಥ ಹೀನ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂದರೆ ಎಲ್ಲಿ ಇಂದ್ರದೇವರು, ಎಲ್ಲಿ ನಾವು. ಆದರೆ ಅವ್ರಿಗೆ ಹೇಳುವಾಗ ಇಂದ್ರದೇವರಿಗೆ ತಮ್ಮ ಸ್ಥಾನಕ್ಕೆ ಇವರು ತಪಸ್ಸು ಮಾಡ್ತಿದ್ದಾರೆ ಈ ರೀತಿ ಎಲ್ಲ ಹೇಳಿ ಅವರ ಒಂದು ನಿಜವಾದಂತಹ ಒಂದು ದೊಡ್ಡ ಉನ್ನತ ಸ್ಥಾನವನ್ನು ನಾವು ಕಡಿಮೆಯಾಗಿ ತಿಳಿದುಕೊಂಡಿದ್ದೀವಿ. ಅದು ಬಹಳ ತಪ್ಪು. ಇಂದ್ರದೇವರಿಗೆ ಗೊತ್ತಿತ್ತು ಊರ್ವಶಿಯ ಜನ್ಮವಾಗಬೇಕಾಗಿದೆ. ಅದಕ್ಕೆ ಈ ಭೂಮಿಕೆ ಎಲ್ಲ ಭಗವಂತನ ಚಿತ್ತದಂತೆ ನಡೆಯೋರು ಎಲ್ಲರೂ ಅಸ್ವತಂತ್ರ ಜೀವಿಗಳು. ದೇವನ ತೇನ ವಿನಾ ತೃಣಮಪಿ ನ ಚಲತಿ ಅನ್ನೋ ಒಂದು ವಿಷಯ ಪ್ರಮೇಯವನ್ನು ದಾಢ್ಯವಾಗಿ ಇಟ್ಕೊಂಡು ನಾವು ಪುರಾಣಾದಿಗಳನ್ನು ಕೇಳಬೇಕು. ಆಗ ನಾರಾಯಣ ದೇವರು ಅವರ ತೊಡೆಯಿಂದ ಊರ್ವಶಿ ಜನ್ಮವಾಗಿದೆ, ಅದನ್ನು ಇಂದ್ರದೇವರಿಗೆ ಕಾಣಿಕೆಯನ್ನಾಗಿ ಕೊಟ್ಟು ಕಳಿಸಿದ್ರು ಅಂತ ನಾವು ಕೇಳ್ತೀವಲ್ಲ. ಅದೇ ರೀತಿ ಇಲ್ಲಿ ತೊಡೆಯಿಂದ ಹುಟ್ಟಿದ್ದು ಔರ್ವ ಋಷಿಗಳು. ಹಾಗೆ ರಾಜಕುಮಾರರನ್ನ ಆ ತತ್ಕಾಲಕ್ಕೆ ಔರ್ವ ಋಷಿಗಳು ಕ್ಷಮಿಸಿದ್ದಾರೆ. ಆದರೂ ಅವರು ಹುಟ್ಟುವಾಗಲೇ ಕೋಪದಿಂದ ಹುಟ್ಟಿದ್ರಲ್ಲ, ಕ್ರೋಧಯುಕ್ತವಾಗಿ ಹುಟ್ಟಿದ್ದಕ್ಕೆ ಏನಾಯಿತು, ಅದು ಶಮನಗೊಳ್ಳೇ ಇಲ್ಲ. ಆ ಒಂದು ರಾಜಕುಮಾರರ ಮೇಲೆ ಬಾಲಕ ಬೆಳೀತಾ ಬೆಳೀತಾ ಆ ಕ್ರೋಧವು ಅವನ ಹೃದಯದಲ್ಲಿ ವೃದ್ಧಿಯಾಗ್ತಾ ಹೋಯಿತು. ತನ್ನ ವಂಶದವರು ಯಾರನ್ನೂ ಉಳಿಸಿಲ್ಲ, ಎಲ್ಲರನ್ನ ಸಂಹಾರ ಮಾಡಿಬಿಟ್ಟಿದ್ದಾರಲ್ಲ ಇವರು. ಇದಕ್ಕೆ ಏನು ಮಾಡಬೇಕು? ಆ ಕ್ಷತ್ರಿಯರ ನೆನಪಾದಾಗೆಲ್ಲ ಅವರಿಗೆ ಆ ಒಂದು ಕ್ರೋಧ ಒಳಗಡೆಯಿಂದ ಉರಿಯಕ್ಕೆ ಪ್ರಾರಂಭ ಆಗೋಯ್ತು. ಆದರೆ ಅಕಾಲ ಮರಣಕ್ಕೆ ತುತ್ತಾಗಿದ್ದಂತಹ ತಮ್ಮ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡಬೇಕು ಅಂತ ಹೇಳಿ ಆ ಪೂರ್ಣ ಈ ಲೋಕವನ್ನೇ ನಾಶ ಮಾಡಿಬಿಡ್ತೀನಿ, ಕ್ಷತ್ರಿಯರಿಗೆ ಯಾವ ಒಂದು ಭೂಮಿಯ ಒಡೆತನ ಇತ್ತೋ ಅದನ್ನು ನಾಶ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿ ಘೋರ ತಪಸ್ಸನ್ನು ಪ್ರಾರಂಭ ಮಾಡೇ ಬಿಟ್ಟಿದ್ದಾರೆ. ಈ ವಿಷಯವನ್ನು ತಿಳಿದ ಪಿತೃದೇವತೆಗಳು ಅವನ ಬಳಿಗೆ ಬರ್ತಾರೆ, ಔರ್ವ ಋಷಿಗಳ ಬಳಿಗೆ ಬಂದು, ಅಪ್ಪ ನೀನು ಯಾರ್ದೋ ತಪ್ಪಿಗಾಗಿ ಇಡೀ ಲೋಕವನ್ನು ದಹಿಸೋದು ಧರ್ಮವಲ್ಲ. ನೋಡಿ, ಧರ್ಮೋಪದೇಶ, ಪಿತೃಗಳಿಂದ ಧರ್ಮೋಪದೇಶ ಆಗತ್ತೆ ಔರ್ವರಿಗೆ. ಆಗ ನಿಮ್ಮ ವಂಶಜರಾದಂಥ ಭೃಗುಗಳು ಅಸಮರ್ಥರಾಗಿ ಕ್ಷತ್ರಿಯರಿಂದ ಸಾವನ್ನಪ್ಪಿಲ್ಲಪ್ಪ. ಅವರು ಅನೇಕ ಸಹಸ್ರ ವರ್ಷಗಳಿಂದ ಅವರಿಗೆ ಸಾವೇ ಇರಲಿಲ್ಲ. ಈ ಪ್ರಪಂಚದ ವ್ಯವಹಾರದಿಂದ ನಾವು ಬೇಸತ್ತು ಹೋಗಿದ್ದೇವೆ. ಆ ಕ್ಷತ್ರಿಯರನ್ನು ನೆಪ ಮಾಡಿಕೊಂಡು ನಾವೆಲ್ಲ ಸ್ವರ್ಗವನ್ನು ಕುರಿತು ಹೊರಟು ಹೋದೆವು ಅಷ್ಟೇ ಹೊರತು ಆ ಧನವನ್ನು ಲೋಭದಿಂದ ನಾವು ಭೂಮಿಯಲ್ಲಿ ಬಚ್ಚಿಟ್ಟಿಲ್ಲ. ಯಾಕೆ ಅದನ್ನೆಲ್ಲ ಹೇಳ್ತಾರೆ ಬಂದು. ಹಿಂದೆ ಎಲ್ಲ ನಾವು ಕೇಳಿದ್ವಲ್ಲ, ಧನವನ್ನು ಬಚ್ಚಿಟ್ರು, ಕೆಲವರು ಹೂತಿಟ್ರು, ಕೆಲವರು ಇದು ಮಾಡಿದ್ರು ಅಂತ ಕೇಳಿದ್ವಲ್ಲ. ನಾವು ಲೋಭದಿಂದ ಹಾಗೆ ಮಾಡಿದ್ದಲ್ಲಪ್ಪ. ಆ ಕ್ಷತ್ರಿಯರನ್ನು ಕೆರಳಿಸ್ಬೇಕು. ಅವ್ರಿಗೆ ನಾನು ಕೊಟ್ಬಿಟ್ಟಿದ್ದಿದ್ರೆ ಧನವನ್ನು, ಅವರು ನಮ್ಮ ಸುದ್ದಿಗೆ ಬರ್ತಿರ್ಲಿಲ್ಲ. ಆದರೆ ನಾವು ಈ ಕ್ಷತ್ರಿಯರನ್ನು ನೆಪ ಮಾಡಿಕೊಂಡು ನಮಗೆ ಈ ಎಲ್ಲ ಲೋಕದ ವ್ಯವಹಾರ ಬೇಸತ್ತು ಬಂದಿತ್ತು, ನಾವು ಹೊರಡಬೇಕು ಅಂತ ಹೇಳಿ ನಾವು ಹೊರಟ್ವಿ ಅಷ್ಟೇ ಹೊರತು ಇದರಲ್ಲಿ ಅವರ ಒಂದು ತೊಂದರೆ ಇಲ್ಲ. ನೀನು ಸೇಡಿನ ಭಾವದಿಂದ ಹುಟ್ಟುವಾಗಲೇ ಕ್ರೋಧದಿಂದ ಹುಟ್ಟಿದೆಯಾ. ಅದರಿಂದ ಈ ತಪಸ್ಸು ಮಾಡಿ ಕ್ರೋಧಯುಕ್ತವಾಗಿ ಮಾಡಿದ ತಪಸ್ಸು ಯಾವತ್ತೂ ಭಗವಂತ ಅದಕ್ಕೆ ಫಲ ಕೊಡೋದಿಲ್ಲ. ಇಂತಹ ತಪಸ್ಸಿನಿಂದ ನಮಗೂ ಸಂತೋಷ ಆಗೋದಿಲ್ಲ. ನೀನು ಈ ಸೇಡಿನ ಭಾವವನ್ನು ಬಿಟ್ಬಿಡು, ಪಾಪ ಭೂಯಿಷ್ಠವಾದಂಥ ಈ ಸಂಕಲ್ಪವನ್ನು ಬಿಡು ಅಂತ ಹೇಳಿ ನಿನ್ನ ತಪಸ್ಸಿನ ನೀನೇನಾದರೂ ಬಿಟ್ಟಿಲ್ಲ ಅಂದರೆ ಈ ನಿನ್ನ ತಪಸ್ಸಿನ ಶಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ನಾವು ನಾಶ ಮಾಡಿಬಿಡ್ತೇವೆ, ನಿನ್ನನ್ನು ನಾಶ ಮಾಡುತ್ತೆ ಅದು ಅಂದಾಗ ಆಗ ಔರ್ವ ಮಹರ್ಷಿಗಳು ಯೋಚನೆ ಮಾಡ್ತಾರೆ. ಹೌದು, ಪಿತೃಗಳು ಹೇಳಿದಂತೆ ಹಿಂದೆ ನೋಡಿ ಜನಮೇಜಯನೂ ಅಷ್ಟೇ ತನ್ನ ಒಂದು ತಂದೆಗೆ ಪರೀಕ್ಷಿತನ ಒಂದು ಮರಣಕ್ಕೆ ಕಾರಣ ಅಂತ ಹೇಳಿಬಿಟ್ಟು ಸರ್ಪಯಾಗವನ್ನೇ ಪ್ರಾರಂಭ ಮಾಡಿದ. ಆಗ ಅಲ್ಲಿ ಬಂದು ಇಲ್ಲಪ್ಪ ಇದು ಸರ್ಪಯಾಗ, ವೇದವ್ಯಾಸರು ಬಂದು ಇದರಲ್ಲಿ ವೈಕುಂಠದಲ್ಲಿದ್ದಂತಹ ಪರೀಕ್ಷಿತನನ್ನು ಕರೆಸ್ತಾರೆ. ಪರೀಕ್ಷಿತ ಹೇಳ್ತಾನೆ, ಇಲ್ಲಪ್ಪ ನಾನು ನನಗೆ ದುರ್ಮರಣ ಆಗಿಲ್ಲ, ಭಗವಂತ ನಾನು ಈ ಬ್ರಹ್ಮರಂಧ್ರ ಹೊರಡುದು ಅವನು ತಕ್ಷಕ ಕಚ್ಚುವುದಕ್ಕಿಂತ ಮುಂಚೆಗೆ ನಾನು ಯೋಗಾಗ್ನಿಯಿಂದ ಇಷ್ಟು ಶುಕಾಚಾರ್ಯರು ರುದ್ರದೇವರು ಬಂದು ಉಪದೇಶ ಮಾಡಿದ್ರು, ಅಂತಹ ಉಪದೇಶ
ಕೇಳಿದ ಮೇಲೂ ನನಗೆ ದುರ್ಮರಣ ಅಂತ ನೀನು ತಿಳಿದೆಯಲ್ಲ, ಇದು ನಿನ್ನ ತಪ್ಪು ಅಂತ ಪರೀಕ್ಷಿತ ಮಹಾರಾಜ ಹೇಳ್ತಾನೆ. ನಡೆದಿದ್ದೇನೋ ಯೋಗಾಗ್ನಿಯಿಂದ ನಾವೇ ಬ್ರಹ್ಮರಂಧ್ರ ಸ್ಫೋಟಗೊಂಡು ನಾನು ಹೊರಟು ಆ ಒಂದು ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಭಗವಂತನ ಪಾದ ಮೂಲವನ್ನು ನಾನು ಸೇರಿದ್ದೇನೆ ಅಂತ ಪರೀಕ್ಷಿತ ಮಹಾರಾಜನೇ ಬಂದು ಹೇಗೆ ಹೇಳಿದನೋ ಹಾಗೆ ಇವತ್ತಿನ ದಿನ ಪಿತೃಗಳೇ ಬಂದು ಔರ್ವನಿಗೆ ಹೇಳ್ತಾರೆ. ಆಗ ಕ್ಷಣಕಾಲ ಔರ್ವ ಋಷಿಗಳು ಯೋಚನೆ ಮಾಡ್ತಾರೆ, ಹೌದು ನಾನು ಈ ಘೋರವಾದಂತಹ ಹತ್ಯೆ ಮಾಡಬೇಕು ಅಂದ್ರೆ ಆ ವಿನಾಶಕ್ಕಾಗಿ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಔರ್ವ ಋಷಿಗಳು ಹೇಳ್ತಾರೆ, ಈಗಾಗಲೇ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಇದನ್ನೆಲ್ಲ ನಾಶ ಮಾಡೇ ಮಾಡ್ತೇನೆ, ಇಡೀ ಪ್ರಪಂಚವನ್ನು ನಾಶ ಮಾಡ್ತೀನಿ ಅನ್ನೋ ಒಂದು ಹತ್ಯೆಯನ್ನು ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ. ಸ್ವಾಮಿ, ನನ್ನಲ್ಲಿ ನಿಂತು ಋಷಿಗಳೆಲ್ಲ ನಮ್ಮ ಹಾಗೆ ಇದು ನನ್ನ ಮಾತು ಇದು ಇವರ ಮಾತು ಅಂತ ಕೇಳಿಲ್ಲ. ಭಗವಂತ ನನ್ನಲ್ಲಿ ನಿಂತು ನುಡಿಸಿದ್ದಾನೆ ಅನ್ನುವಂತಹ ಎಚ್ಚರಿಕೆ ಇರುವಂತಹ ಔರ್ವ ಋಷಿಗಳು ಯೋಚನೆ ಮಾಡ್ತಾರೆ. ದೇವ ನನ್ನಲ್ಲಿ ನಿಂತು ನುಡಿಸಿದ್ದಾನೆ, ಆ ಪ್ರತಿಜ್ಞೆಯನ್ನು ಅವನೇ ಅದನ್ನು ಸತ್ಯವನ್ನಾಗಿ ಮಾಡಬೇಕು. ಈ ಪ್ರತಿಜ್ಞೆ ವ್ಯರ್ಥ ಆಯಿತು ಅಂದರೆ ನಾನು ಅಸತ್ಯವಾದಿ ಆಗ್ತೇನೆ. ಅದರಿಂದ ನನ್ನ ಕೋಪನೂ ಶಮನ ಆಗೋದಿಲ್ಲ. ಕೋಪಕ್ಕೆ ಪ್ರತೀಕಾರ ಮಾಡದಿದ್ರೆ ಆ ಬೆಂಕಿ ಹೇಗೆ ಒಣ ಮರವನ್ನು ಸುಡುತ್ತೋ ಹಾಗೆ ಅದು ನನ್ನನ್ನೇ ಸುಟ್ಟು ಭಸ್ಮ ಮಾಡಿಬಿಡತ್ತೆ ಅಂತ ಪಿತೃದೇವತೆಗಳು ಹೇಳಿದ್ದನ್ನು ಔರ್ವ ಮಹರ್ಷಿಗಳು ಒಪ್ಪಿಕೊಳ್ತಾರೆ. ಆಗ ಏನು ಮಾಡಬೇಕು? ಈ ನನ್ನ ಕೋಪ ಏನು ಅನ್ಯಾಯವಾಗಿಲ್ಲ. ನನ್ನ ತಾಯಿಗೆ ಅವರು ಅಂತಹ ವಿಪತ್ತು ಬಂದಾಗ ನಾನು ರಕ್ಷಣೆ ಮಾಡೋದಕ್ಕಾಗಿ ಆ ವಿಪತ್ತು ಮಾಡಿದವರ ಬಗ್ಗೆ ಕೋಪ ನ್ಯಾಯವಾಗೇ ಇದೆ. ಆದರೆ ಏನು ಮಾಡಬೇಕು? ಇವರನ್ನು ಶಿಕ್ಷೆ ಮಾಡೋದು ಧರ್ಮವೇ ಆಗಿದೆ. ನನಗೆ ಕ್ಷತ್ರಿಯರ ದುರಾಚಾರವನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ಅವರು ಸ್ತ್ರೀಯರನ್ನು ಮಕ್ಕಳನ್ನು ಬಿಡದೆ ದಾರುಣವಾಗಿ ಹತ್ಯೆ ಮಾಡ್ತಿದ್ರು. ನಾನು ಗರ್ಭದಲ್ಲಿರುವಾಗ ಇದನ್ನೆಲ್ಲ ನೋಡ್ತಾ ಇದ್ದೆ. ಭೃಗು ವಂಶದವರಿಗೆ ಎಲ್ಲೂ ರಕ್ಷಣೆ ಇರಲಿಲ್ಲ. ನನ್ನ ತಾಯಿಯ ಯೋಗ ಶಕ್ತಿಯಿಂದಾಗಿ ನಾನು ಉಳಿದುಕೊಂಡೆ. ಅದರಿಂದ ಅವರ ಈ ಪಾಪ ಕಾರ್ಯಕ್ಕೆ ಶಿಕ್ಷೆ ಆಗಲೇಬೇಕು. ಇಲ್ಲಿದ್ರೆ ಜನರೆಲ್ಲರೂ ಇಲ್ಲ ಪಾಪ ಕಾರ್ಯ ಮಾಡಬಾರ್ದು, ಅಧರ್ಮ ಅಂತ ಹೇಳಿದಾಗ ಮತ್ತೆ ಎಲ್ಲರೂ ಅಧರ್ಮ ಮಾರ್ಗಿಗಳೇ ಆಗ್ತಾರೆ. ಯಾರಿಗೂ ಶಿಕ್ಷೆಯೇ ಇಲ್ಲ ಅಂದರೆ ಧರ್ಮ ಏನು ಅಧರ್ಮ ಏನು ಬೇಕಾದರೂ ಮನಸ್ಸಿಗೆ ಬಂದಂತೆ ಮಾಡಿಬಿಡ್ತಾರೆ. ಅದರಿಂದ ಶಕ್ತಿವಂತನಾದವನು ಪಾಪಕರ್ಮವನ್ನು ನೋಡ್ತಾ ಸುಮ್ಮನೆ ಕುಳಿತಿದ್ರೆ ಅವನೂ ಪಾಪಭಾಗಿಯಾಗ್ತಾನೆ. ನಾವು ವಿದುರನ ನೆನಪಿಸಿಕೊಳ್ಳಬೇಕು. ಇಲ್ಲಿ ವಿದುರ ಹೇಳದ ಎಲ್ಲರೂ ಧಾರ್ಮಿಕ ಶಕ್ತಿವಂತರೇ, ಅಲ್ಲಿದ್ದವರೆಲ್ಲ ಭೀಷ್ಮ ದ್ರೋಣಾದಿಗಳೆಲ್ಲ ಎಲ್ಲರೂ ಅವನು ಆ ಒಂದು ದ್ರೌಪದಿಯ ಒಂದು ಮಾನವನ್ನು ಸೆಳಿಬೇಕು, ಆ ಸೀರೆಯನ್ನು ಸೆಳಿಬೇಕು ಅಂತ ಹೋದಾಗ ಎಲ್ಲರೂ ಮೌನದಿಂದ ತಲೆ ಬಗ್ಗಿಸಿ ಕುಳಿತರೆ ಹೊರತು ವಿರೋಧ ಮಾಡಲೇ ಇಲ್ಲ. ಎಲ್ಲರಿಗೂ ಪಾಪ ಬಂತು. ಅದಕ್ಕೆ ಕೃಷ್ಣ ಯಾರ ಮನೆಗೆ ಹೋದ? ವಿದುರ ಒಬ್ಬನೇ ಕೂಗಿದ್ದು ತಪ್ಪು ಇದನ್ನು ಮಾಡಬೇಡ, ಅಧರ್ಮ ಇದು, ದುರ್ಯೋಧನ ಮಾಡಬೇಡ ಅಂತ ಕೂಗಿದ್ದು ವಿದುರ ಮಾತ್ರ. ಅದಕ್ಕಾಗಿ ಭಗವಂತ ಇವರೆಲ್ಲರನ್ನು ಧಿಕ್ಕರಿಸಿ ವಿದುರನ ಮನೆಗೆ ಹೋಗ್ತಾನೆ. ಸಂಧಾನಕ್ಕೆ ಬಂದ ಕೃಷ್ಣ ನಿಮ್ಮ ಯಾರ ಮನೆಗೂ ಬರೋದಿಲ್ಲ. ನೀವು ಅವತ್ತು ಇಷ್ಟೆಲ್ಲ ಧರ್ಮವನ್ನು ಅನುಸರಿಸೋರು ಅವತ್ತಿನ ದಿನ ಎಲ್ಲಿ ಹೋಗಿತ್ತು ನಿಮ್ಮ ಧರ್ಮ ಅಂತ ಹೇಳಿ ಹಾಗೇನೆ ಇವತ್ತು ಪಾಪಭಾಗಿಯಾಗ್ತಾನೆ. ಇವರೆಲ್ಲರೂ ಪಾಪಭಾಗಿಗಳು ಹೇಗೋ ಹಾಗೆ ಇವತ್ತಿನ ದಿನ ಆ ಔರ್ವ ಮಹರ್ಷಿಗಳು ನೋಡಿ ಅವರ ಯೋಚನೆ ಹೇಗಿದೆ. ದೊಡ್ಡವರ ಸಂಘ ನಮ್ಮ ಯೋಚನಾ ಧಾಟಿಯನ್ನು ಬದಲಾಯಿಸಿ ಬಿಡತ್ತೆ. ಇನ್ನೇನಿಲ್ಲ, ಈ ನಮಗೆ ಪಾಠ ಅಂತ ಏನಕ್ಕೆ ನಾವು ಬರ್ತೀವಲ್ಲ, ಅದು ದೃಷ್ಟಿಕೋನ ಕೊಡ್ತಾರೆ ಗುರುಗಳು. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಅದನ್ನು ನೋಡಿದಾಗ ನಮಗೆ ಹೊಸ ಪ್ರಪಂಚ ತೆರೆದುಕೊಳ್ಳುತ್ತೆ. ಆಗ ಹೇಗೆ ಔರ್ವ ಋಷಿಗಳು ಹೇಳ್ತಾರೆ, ಅವನು ಹೇಗೆ ಪಾಪ ಕರ್ಮಗಳನ್ನು ನೋಡ್ತಾ ನಾವು ಸುಮ್ಮನಿದ್ರೆ ನಾವು ಪಾಪ ಭಾಗಿಗಳಾಗ್ತೇವೆ. ಅದರಿಂದ ನನಗೆ ಎಲ್ಲ ಲೋಕಕ್ಕೂ ಹಿತವೂ ಆಗಬೇಕು, ನಾನು ಅಧರ್ಮಿ ಆಗಬಾರ್ದು, ನನ್ನ ವಾಕ್ ಅಸತ್ಯ ಆಗಬಾರ್ದು ಅಂತ ಹೇಳಿ ಪಿತೃಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಔರ್ವ ಮಹರ್ಷಿಗಳು. ಆಗ ಪಿತೃಗಳು ಕ್ಷಣಕಾಲ ಯೋಚನೆ ಮಾಡ್ತಾರೆ, ಮಗು ನಿನ್ನ ಕೋಪಾಗ್ನಿಯು ಲೋಕಗಳನ್ನೇ ಭಕ್ಷಿಸಲು ಸಮರ್ಥವಾಗಿದೆ, ನಮಗೆ ಗೊತ್ತಿದೆ. ಅದರಿಂದ ಸಕಲ ಲೋಕಗಳು ನೀರಿನಲ್ಲಿ ಪ್ರತಿಷ್ಠಿತವಾಗಿದೆ. ಪಿತೃಗಳು ಹೇಳುವಂತಹ ಮಾತು ಭಕ್ತಿಯಿಂದ ಕೇಳಬೇಕು ನಾವು. ಪಿತೃಗಳು ಹೇಳ್ತಾರೆ ಸಕಲ ಲೋಕಗಳು ನೀರಿನಲ್ಲಿ ಪ್ರತಿಷ್ಠಿತವಾಗಿದೆ, ಸರ್ವ ಭಕ್ಷಮಯಾಪಹ ಅಂತ. ನಮಗೆ ದೇವರಿಗೆ ನಿವೇದನೆ ಮಾಡೋದಕ್ಕೆ ಭಕ್ಷಗಳನ್ನು ಮಾಡಿಲ್ಲ ಅಂದರೆ ನೀರನ್ನು ಇಟ್ಟರೆ ಸರ್ವ ಭಕ್ಷಮಯಾಪಹ, ಅಪ ಅಂದರೆ ನೀರು, ಎಲ್ಲ ಭಕ್ಷ್ಯಗಳು ನಿವೇದನೆ ಮಾಡಿದಂಥ ಅದಕ್ಕೆ ನೋಡಿ ಎಂತಹ ಭಕ್ಷ್ಯ ಭೋಜ್ಯವನ್ನಿಟ್ಟರು. ಒಂದು ತಂಬಿಗೆ ನೀರು, ನಾವು ಒಂದು ಲೋಟ ಎಂತಹ
ಒಂದು ಲೋಭಿಗಳು ನಾವು. ಅಂದರೆ ದೇವರ ಮುಂದೆ ಒಂದು ಸಣ್ಣ ಲೋಟದಲ್ಲಿ ನೀರಿಡ್ತೀವಿ, ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ತಂಬಿಗೆಗಳಿರುತ್ತೆ. ನಾನು ಒಬ್ಬರನ್ನ ಕಂಡಿದ್ದೆ ಹಿಂದೆ, ನಮಗೆ ಗೊತ್ತಿರುವಂತಹ ವ್ಯಕ್ತಿಗಳೇ. ಅವರು ಒಂದು ದೊಡ್ಡ ಕೊಡದಲ್ಲಿ ನೀರಿಡ್ತಿದ್ರು ದೇವರ ನೈವೇದ್ಯಕ್ಕೆ. ಯಾಕೆಂದರೆ ನಾನು ಬೆಳಗಿನಿಂದ ರಾತ್ರಿಯವರೆಗೂ ಈ ನೀರನ್ನೇ, ದೇವರಿಗೆ ನಿವೇದನೆ ಮಾಡಿದ ನೀರನ್ನೇ ನಾನು ಕುಡಿತೇನೆ ಅಂತ ಅವರು ಒಂದು ಸಂಕಲ್ಪ ಮಾಡಿದ್ರು. ಬೇರೆ ನೀರನ್ನು ಅವರು ಕುಡಿತಿರ್ಲಿಲ್ಲ. ಅವರು ಮನೆಯಿಂದ ಹೊರಗಡೆ ಹೋದ್ರೂ ಎಲ್ಲೂ ನೀರನ್ನ ಸ್ವೀಕಾರ ಮಾಡ್ತಿರ್ಲಿಲ್ಲ. ದೇವರಿಗೆ ತಾವು ನಿವೇದನೆ ಮಾಡಿದ ಒಂದು ಕೊಡದ ತುಂಬ ನೀರು, ಏನು ಬೆಳ್ಳಿ ಅಲ್ಲ, ಬಂಗಾರದ ಕೊಡ ಅಲ್ಲ, ಆದರೆ ಎಂತಹ ಕೊಡವನ್ನೇ ಇಟ್ಟರು, ದೊಡ್ಡ ಕೊಡದ ತುಂಬ ಇಟ್ಟರು. ಹಾಗೆ ಸರ್ವ ಭಕ್ಷಮಯಾಪಹ, ನೀರನ್ನು ನಿವೇದನೆ ಮಾಡಬೇಕು. ಅದರಿಂದ ಸಕಲ ಲೋಕಗಳು ನೀರಿನಲ್ಲಿ ಪ್ರತಿಷ್ಠಿತವಾದ್ರಿಂದ ನಿನ್ನ ಕೋಪವನ್ನು ಈ ಸಮುದ್ರದಲ್ಲಿ ವಿಸರ್ಜನೆ ಮಾಡು. ಮಹಾಸಮುದ್ರದಲ್ಲಿ ವಿಸರ್ಜಿತವಾದಂತಹ ನಿನ್ನ ಕೋಪ ಸದಾ ಕಾಲವು ದಹಿಸ್ತಲೇ ಇರಲಿ. ಯಾಕೆಂದರೆ ಅದು ಕೋಪ ಕಡಿಮೆ ಆಗಿಲ್ಲ, ಇನ್ನೂ ದಹಿಸ್ತಲೇ ಇದೆ. ಹೀಗೆ ನಿನ್ನ ಪ್ರತಿಜ್ಞೆಯೂ ನೆರವೇರುತ್ತೆ, ಜಗತ್ತು ಉಳಿದುಕೊಳ್ಳತ್ತೆ, ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ. ಆದರೆ ನಾವು ದೇವತೆಗಳನ್ನು, ಗುರುಗಳನ್ನು ನಾವು ಶರಣು ಹೋದರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ. ಅದರಂತೆ ಔರ್ವ ಮಹರ್ಷಿಗಳು ಕೋಪಾಗ್ನಿಯನ್ನು ಸಮುದ್ರದಲ್ಲಿ ವಿಸರ್ಜನೆ ಮಾಡ್ತಾರೆ. ಅದು ಕುದುರೆಯ ಶಿರಸ್ಸು, ಬಡಬಾಗ್ನಿ ಅಂತ ಹೇಳ್ತೀವಲ್ಲ, ಕುದುರೆಯ ಶಿರಸ್ಸನ್ನು ಧರಿಸಿ ಆ ಬಾಯಿಯಿಂದ ಬೆಂಕಿಯ ಜ್ವಾಲೆಗಳನ್ನು ಉಕ್ಕುತ್ತಾ ಅನವರ್ತವಾಗಿ ಇವತ್ತಿಗೂ ಸಮುದ್ರದ ಆಳದಲ್ಲಿ ಪ್ರಜ್ವಲಿಸ್ತಾ ಇದೆ. ಇದಕ್ಕೆ ಬಡಬಾನಲ ಅಗ್ನಿ ಅಂತ ಕರೀತಾರೆ. ಹೀಗೆ ಔರ್ವ ಋಷಿಯು ತನ್ನ ಕೋಪವನ್ನು ಬಿಟ್ಟು ಲೋಕೋಪಕಾರಕ್ಕಾಗಿ ತಪಸ್ಸನ್ನು ಮುಂದುವರಿಸ್ತಾರೆ. ಹೀಗೆ ನಾವು ಕೋಪ ಬಂದಾಗ ಈ ಬಡಬಾಗ್ನಿಯನ್ನ, ಔರ್ವ ಋಷಿಗಳನ್ನ, ಮತ್ತೆ ಪಿತೃದೇವತೆಗಳನ್ನ, ಇವರನ್ನ ಏಕಕಾಲಕ್ಕೆ ನೆನೆದು, ಅಲ್ಲ ಕೋಪ ಬಂದಾಗ ಇಷ್ಟೆಲ್ಲ ವಿವೇಚನೆ ಬರೋದಿಲ್ಲ. ಆದರೆ ನಾವು ಬೆಳಗ್ಗೆ ಎದ್ದು ಶ್ರಾದ್ದದ ದಿನವಾದ್ರಿ, ನಮ್ಮ ಮನೆಯಲ್ಲಿ ಪಿತೃಕಾರ್ಯ ನೋಡಿ, ಶ್ರದ್ಧೆಯಿಂದ ಮಾಡೋದಕ್ಕೆ ಶ್ರಾದ್ದ. ಎಲ್ಲಿ ಕೋಪ ಬಂತು ಅಂದರೆ ಅದು ಅಲ್ಲಿ ಶ್ರಾದ್ದಾಘಾತ ಆಗತ್ತೆ ಅಂತ ಹೇಳ್ತಾರೆ. ಯಾರಿಗೂ ಬರಬಾರ್ದು, ಮಾಡುವಂತಹ ಕರ್ತೃವಿಗೆ ಬರಬಾರ್ದು, ಅಲ್ಲಿ ಅವನ ಹೆಂಡತಿಗೆ ಬರಬಾರ್ದು, ಅಲ್ಲಿ ಕುಳಿತಿರೋ ಬ್ರಾಹ್ಮಣರಿಗೆ ಬರಬಾರ್ದು ಅಂದಾಗ ಮನೆ ಯಜಮಾನಿ ಬೆಳಗ್ಗೆದ್ದು ಈ ಆಖ್ಯಾನವನ್ನು ತಾನು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಅವರನ್ನು, ಪಿತೃಗಳನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ಅವತ್ತಿನ ದಿನ ಹೇಗೆ ಆ ಒಂದು ಕೋಪ ಬಡಬಾಗ್ನಿಯಾಗಿ ಸಮುದ್ರದಲ್ಲಿ ವಿಸರ್ಜನೆ ಆಯಿತು, ಇವತ್ತಿನ ದಿನ ಯಾರಿಗೂ ಕೋಪ ಬರದಂತೆ ಇವತ್ತಿನ ಈ ಎಲ್ಲ ಕೆಲಸಗಳು ಶ್ರದ್ಧೆಯಿಂದ ನೆರವೇರುವಂತೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅಂತ ಪಿತೃಕಲ್ಪದಲ್ಲಿ ಹೇಳ್ತಾರೆ. ಹೀಗೆ ಔರ್ವ ಋಷಿಗಳ ಒಂದು ಚಿಂತನೆ ಬಹಳವಾಗಿದೆ. ಯಥಾಮತಿಯಾಗಿ ನಮಗೆ ಗುರುಗಳು ತಿಳಿಸಿದ್ದನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಔರ್ವ ಋಷಿಗಳ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ. ಶ್ರೀ ಕೃಷ್ಣಾರ್ಪಣಮಸ್ತು.